ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ದುರಂಧರ್ ಪಾರ್ಟ್ 2 ದ ರಿವೆಂಜ್ ಮೂವಿಯ ಬ್ರೇಕ್ ಡೌನ್ ಕಂಟಿನ್ಯೂ ಮಾಡ್ತೀನಿ. ಈ ಸೀನ್ ನಲ್ಲಿ ಅಜಯ್ ಸಾನ್ಯಾಲ್ ಹಮ್ಜಾನ ಭೇಟಿಯಾದಾಗ ಸಿಗರೆಟ್ ಬಟ್ನ ಬಿಸಾಕ್ದಲೆ ತಮ್ಮ ಜೇಬಿನ ಒಳಗೆ ಯಾಕಿಡ್ಕೊಂತಾರೆ. ಹಮ್ಜಾ ಜಾವೇದ್ ಖನಾನಿನ ಕೊಲ್ಲೋಕ್ಕೂ ಮುಂಚೆ ಒಂದು ನೋಟ್ ನ ತನ್ನ ಜೇಬಲ್ಲಿ ಯಾಕಿಡ್ಕೊಂಡ. ಇವತ್ತಿಗೂ ಭಯೋತ್ಪಾದಕರನ್ನ ಕೊಲ್ತಾ ಇರೋ ಅನ್ನೋನ್ ಮೆನ್ ಗಳ ನಿಜವಾದ ಕತೆ ಏನು? ಹಮ್ಜಾ ತನ್ನ ಕೈಯಾರೆ ಆಲಂಬಾಯ್ನ ಸಾಯಿಸಿದ ನಂತರ ರಿಜ್ವಾನ್ಗೆ ಇವರ ಬಾಡಿಯನ್ನ ಸುಟ್ಟಾಕೋಕೆ ಯಾಕೆ ಹೇಳ್ದ? ಅತೀಫ್ ಅಹಮದ್ ನ ಲೈವ್ ಅಲ್ಲಿ ಸಾಯಿಸೋಕು ಮುಂಚೆ ಮೀಡಿಯಾ ಅವರು ಇವರಿಗೆ ಏನ್ ಪ್ರಶ್ನೆ ಕೇಳ್ತಿದ್ರು? ಇವರ 5 ಜನ ಮಕ್ಕಳು ಮತ್ತೆ ಒಬ್ಬಳು ಹೆಂಡತಿಯ ಕತೆ ಏನು? ಮೇಜರ್ ಇಕ್ಬಾಲ್, ನಾನು ಒಂದ್ಸಲ ಇಂಡಿಯನ್ ಏಜೆಂಟ್ ನ ತಲೆ ಕಟ್ ಮಾಡಿ ಪಾಕಿಸ್ತಾನ್ ಆರ್ಮಿ ಜನರಲ್ ಮುಷರಫ್ ನ ಟೇಬಲ್ ಮೇಲೆ ತಲೆಯನ್ನ ಇಟ್ಟಿದ್ದೆ ಅಂತ ಹೇಳ್ತಾನೆ. ಅದರ ಹಿಂದೆ ಇರೋ ರಿಯಲ್ ಸ್ಟೋರಿ ಏನು? ಇದೇ ರೀತಿ ತುಂಬಾನೇ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಜೊತೆಗೆ ತುಂಬಾನೇ ಹಿಡನ್ ಡೀಟೇಲ್ಸ್ ಬಗ್ಗೆ ಕೂಡ ಈ ವಿಡಿಯೋ ಅಲ್ಲಿ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಸ್ನೇಹಿತರೆ, ಇದು ದುರಂಧರ್ ಪಾರ್ಟ್ 2 ಮೂವಿಯ 2ನೇ ವಿಡಿಯೋ ಆಗಿದೆ ಸ್ನೇಹಿತರೆ. ಮೊದಲನೇ ವಿಡಿಯೋ ಅಲ್ಲಿ ಇಂಟರ್ವಲ್ಗೂ ಮುಂಚೆ ಏನೆಲ್ಲಾಗಿತ್ತು ಅಂತ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡಿದ್ದೀನಿ. ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸರಿಯಾಗಿ ಹಮ್ಜಾ ತಗ್ಲಾಕೊಳ್ಳೋ ಸಂದರ್ಭದಲ್ಲೇ ಇಂಟರ್ವಲ್ ಬರುತ್ತೆ. ದುರಂಧರ್ 1 ಅಲ್ಲೂ ಅಷ್ಟೇ ಇಂಡಿಯನ್ ಏಜೆಂಟ್ ಯಾರು ಅಂತ ಗೊತ್ತಾಗಿದೆ ಅಂತ ಮೇಜರ್ ಇಕ್ಬಾಲ್ ಹಮ್ಜಾಗೆ ಹೇಳಿದಾಗ ಇಂಟರ್ವಲ್ ಬಂದಿತ್ತು. ಈಗ ಇಲ್ಲೂ ಅಷ್ಟೇ ಪಿಂದಾಗೆ ಹಮ್ಜಾನೆ ಜಸ್ಕಿರತ್ ಅಂತ ಗೊತ್ತಾಗಿದೆ ಅಂತ ನಮ್ಗೆ ಗೊತ್ತಾದಾಗ ಇಂಟರ್ವಲ್ ಬರುತ್ತೆ. ಸೊ ಪಿಂದಾ, ನಿನಗೆ ಒಂದ್ಸಲನೂ ನಿಮ್ಮಮ್ಮ ನೆನಪಾಗ್ಲಿಲ್ವಾ ಅಂತ ಕೇಳಿದಾಗ ಹೇಗಿದ್ದಾಳೆ ಅವಳು ಅಂತ ಹಮ್ಜಾ ಕೇಳ್ತಾನೆ. ಅಮ್ಮನು ಚೆನ್ನಾಗಿದ್ದಾಳೆ, ನಿನ್ ತಂಗಿ ಜಸ್ಲಿನ್ ಕೂಡ ಖುಷಿಯಾಗಿ ಇದ್ದಾಳೆ, ನಮ್ಗೆ 2 ಮಕ್ಕಳಿದ್ದಾರೆ ಅಂತ ಕೂಡ ಹೇಳ್ತಾನೆ. ಜಸ್ಕಿರತ್ಗೆ ಮೊದ್ಲೇ ಭಯ ಆಯ್ತು, ಎಲ್ಲಿ ಇವನು ಕೂಡ ತನ್ನ ತಂದೆಯ ರೀತಿ ನಶೆಗಿರಾಕೆ ಆಗೋಗ್ತಾನೋ ಅಂತ. ಈಗ ಅದೇ ಆಗೋಗಿದೆ, ಜೊತೆಗೆ ಟೆರರಿಸ್ಟ್ ಬೇರೆ ಆಗಿದ್ದಾನೆ. ಈ ಡೀಲ್ ನ ಇಲ್ಲಿಗೆ ಬಿಟ್ಬಿಡು, ಭಾರತದಲ್ಲಿ ತುಂಬಾನೇ ಜನ ಡ್ರಗ್ಸ್ ಇಂದ ಹಾಳಾಗ್ತಾರೆ, ಈ ರೀತಿ ಮಾಡ್ಬೇಡ ಅಂದ್ರು ಪಿಂದಾ ಕೇರೆ ಮಾಡ್ತಿಲ್ಲ. ನೀನಿನ್ನೇನು ಎಲ್ಲರಿಗೂ ಮೋಸ ಮಾಡಿ ನಾಡ್ ಕಾಡ್ಕೊಂಡು ಇಲ್ಲಿಗೆ ಬಂದಿರೋ ದ್ರೋಹಿ, ನೀನೊಬ್ಬ ನಕಲಿ ಸೈನಿಕ ಅಂತೆಲ್ಲ ಪಿಂದಾ ಬೈತಾ ಇದ್ದಾನೆ. ಹಮ್ಜಾ ಅವ್ರ ಅಮ್ಮಂಗೆ ಪ್ರತಿ ತಿಂಗಳು 30,000 ಸರ್ಕಾರದ ಕಡೆಯಿಂದ ಬರ್ತಾ ಇದೆಯಲ್ಲ, ಅದೇ ಅಜಯ್ ಸನ್ಯಾಲ್ ಮತ್ತೆ ಸುಶಾಂತ್ ಬನ್ಸಲ್ ಕೊಡಿಸ್ತಾ ಇರೋದು. ಆ ವಿಷಯವಾಗಿನೇ ಪಿಂದಾಗೆ ಡೌಟ್ ಬಂದಿರುತ್ತೆ. ಗಲ್ಲು ಶಿಕ್ಷೆ ಆಗ್ಬೇಕಾಗಿರೋ ಕ್ರಿಮಿನಲ್ ಕಿಡ್ನಾಪ್ ಆದ್ರೆ ಸರ್ಕಾರದವರು ಇಷ್ಟು ವರ್ಷ ಹಣ ಯಾಕೆ ಕೊಡ್ತಾರೆ ಅಂತ ಇವನ್ಗೆ ಡೌಟ್ ಇತ್ತು. ಈಗ ಹಮ್ಜಾ ಇಲ್ಲಿರೋದು ನೋಡಿ ಇವನು ಇಂಡಿಯನ್ ಅಂಡರ್ ಕವರ್ ಏಜೆಂಟ್ ಆಗಿ ಇಲ್ಲಿಗೆ ಬಂದಿದ್ದಾನೆ ಅಂತ ಪಿಂದಾಗೆ ಕನ್ಫರ್ಮ್ ಆಗುತ್ತೆ. ಜೊತೆಗೆ ಮಾತಾಡ್ತಾ ಹೋಗಿ ಬಂದು ಬಗೆ ಬಗೆಯ ತಿನಿಸುಗಳನ್ನ ಬಾಯ್ಗಾಕೊಂತ ಇದ್ದಾನೆ, ಅಂದ್ರೆ ಡ್ರಗ್ಸ್ ನ. ಇದರಿಂದ ಇವನಿಗೆ ಭ್ರಮೆ ಆಗೋಕೆ ಶುರು ಆಗುತ್ತೆ. ಮುಂದೆ ನಿಂತಿರೋ ಹಮ್ಜಾ ಭಯಾನಕವಾಗಿ ದೆವ್ವ ತರ ಇವನ ಹತ್ರ ನಡ್ಕೊಂಡ್ ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹಮ್ಜಾ ಇವನಲ್ಲಿ ಹೊರಗೆ ಹೋಗಿ ಎಲ್ಲರಿಗೂ ತನ್ನ ಬಗ್ಗೆ ಹೇಳ್ಬಿಡ್ತಾನೋ ಅಂತ ಇವನನ್ನ ತಡೆಯೋಕೆ ನೋಡಿದಾಗ ಪಿಂದ ಇವನನ್ನ ತಳ್ತಾ ಇದ್ದಾನೆ. ಇಬ್ರು ತಳ್ಳಾಡೋದ್ರಲ್ಲಿ ಹಮ್ಜಾನ ವಾಚ್ ಕಿತ್ಕೊಂಡು ಕೆಳಗೆ ಬಿತ್ತು. ಹಮ್ಜಾನ ಭಯಾನಕ ರೂಪ ನೋಡಿ ಇವನ ಮೇಲೂ ಪಿಂದ ಈಗ ದಾಳಿ ಮಾಡೋಕೆ ಶುರು ಮಾಡ್ತಾನೆ. ಹಮ್ಜಾ ಇವನಿಗೆ ಹೊಡೆಯಲ್ಲ, ಕೇವಲ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾನೆ, ಮತ್ತೆ ಇವನಿಗೆ ಸಮಾಧಾನ ಮಾಡೋಕೆ ನೋಡ್ತಿದ್ದಾನೆ. ಏನೇ ಮಾಡಿದ್ರು ಪಿಂದ ಸುಮ್ನಾಗ್ತಿಲ್ಲ. ಹಮ್ಜಾನ ಎತ್ತಿ ಲೈಟ್ಗೆಲ್ಲ ತಲೆ ಹೊಡಿಸ್ತಾ ಇದ್ದಾನೆ. ಈ ಸೀನಲ್ಲೇ ಕನ್ನಡಿಯಲ್ಲಿ ಕ್ಯಾಮ್ರಾಮನ್ ಕಾಣಿಸಿದ್ದು ಸ್ನೇಹಿತರೆ. ಆದಿತ್ಯ ದರ್ ಅವರ ಪೀಕ್ ಡೀಟೈಲಿಂಗ್ ಹೋಗಿ ವೀಕ್ ಡೀಟೈಲಿಂಗ್ ಆಗೋಗಿತ್ತು ಅಂತ ಎಲ್ಲರೂ ಹೇಳ್ತಿದ್ರು. ಅದನ್ನೇ ಈಗ OTT ವರ್ಜನ್ ಅಲ್ಲಿ ಫ್ರೇಮ್ ನ ಕ್ರಾಪ್ ಮಾಡಿ ಕನ್ನಡಿನೇ ಕಾಣಿಸದೇ ಇರೋ ಹಾಗೆ ಮಾಡಿದ್ದಾರೆ. ಈಗ ಪಿಂದ ಸಿರೆಂಜ್ ಇಂದ ಹಮ್ಜಾನ ಕಣ್ಣಿಗೆ ಚುಚ್ಚೋಕೆ ನೋಡಿದಾಗ ಹಮ್ಜಾ ಇವನ ಕಣ್ಣಿಗೆನೆ ಸಿರೆಂಜ್ ಚುಚ್ಚಿಸ್ತಾನೆ. ಇದರಿಂದ ಪಿಂದ ತಟ್ಟಾಡ್ಕೊಂಡು ಹಮ್ಜಾನ ವಾಚ್ ಕೆಳಗೆ ಬಿದ್ದಿತ್ತಲ್ಲ ಅದರ ಮೇಲೆ ಕಾಲಿಟ್ಟು ಜಾರಿ ಬಾತ್ ಟಬ್ ನ ಮೇಲೆ ಬಿದ್ದಾಗ ಇವನ ತಲೆ ಅಲ್ಲ ಬಾತ್ ಟಬ್ಬೆ ಹೊಡೆದೋಯ್ತು. ಜೊತೆಗೆ ಪಿಂದ ಕೂಡ ಸಾವನ್ನಪ್ಪಿದ್ದಾನೆ. ಹಮ್ಜಾಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಹೊರಗೆ ಪಾರ್ಟಿ ನಡೀತಾ ಇರೋ ಜಾಗಕ್ಕೆ ಬಂದು ಚೆನ್ನಾಗಿ ಕುಡಿಯೋಕೆ ಶುರು ಮಾಡ್ತಾನೆ. ಇದೇನು ಮದುವೆ ಆಗಿ ಮಕ್ಕಳಾಗಿದ್ರು ಕೂಡ ಬ್ರೇಕಪ್ ಆದವ್ರಂಗೆ ಕುಡಿತಾವನಲ್ಲ ಅಂತ SP ಅಸ್ಲಾಂ ಇವನನ್ನೇ ಗಮನಿಸ್ತಾ ಇದ್ದಾರೆ. ಹಿಂದೆನೆ ಮನೆ ಒಳಗಿಂದ ಗನ್ ಫೈರ್ ಆದ ಶಬ್ದ ಕೇಳಿಸ್ತು. ಎಲ್ಲರೂ ಒಳಗೆ ವಾಶ್ರೂಮ್ ಹತ್ರ ಬರ್ತಾರೆ. SP ಅಸ್ಲಾಂ ಜೊತೆ ಲಿಯಾರಿ ಟಾಸ್ಕ್ ಫೋರ್ಸ್ ಅಲ್ಲಿ ಇದ್ದ ASP ಒಮರ್ ಆಲಂನ ಹಿಡ್ಕೊಂಡಿದ್ದಾನೆ. ಪಿಂದಾನ ಯಾಕೆ ಕೊಂದೆ ಅಂತ ಪದೇ ಪದೇ ಕೇಳ್ತಾ ಇದ್ದಾನೆ. ಇವನು ಇಂಡಿಯನ್ ಏಜೆಂಟ್ ಆಗಿದ್ದಾನೆ ಅಂತ SP ಅಸ್ಲಾಂ ಕೂಡ ಹೇಳ್ತಾರೆ. ಹಮ್ಜಾ ತಕ್ಷಣ ತನ್ನ ಗನ್ನಿಂದ ಸೀದಾ ಆಲಂಗೆ ಶೂಟ್ ಮಾಡೇ ಬಿಡ್ತಾನೆ. ಹಮ್ಜಾ ಅಲಿ ಮಜಾರಿಯಾ ಮನೆಗೆ ನುಗ್ಗಿ ನನ್ನ ಅತಿಥಿಯನ್ನೇ ಕೊಲ್ತ್ಯಾ ಅಂತ ಹೇಳಿ ನಂತರ ರಿಜ್ವಾನ್ಗೆ ಇವರಿಬ್ಬರನ್ನ ಕೂಡ ಸುಟ್ ಹಾಕ್ಬಿಡು ಅಂತ ಹೇಳಿ ಹೊರಡ್ತಾನೆ. ಮೊದ್ಲೇ ಇವನು ಕುಡಿಯೋದನ್ನ ಅಸ್ಲಾಂ ನೋಡಿದ್ರಲ್ಲ, ಕೋಪ ಬೇರೆ ಬಂದಿತ್ತು, ಅದಕ್ಕೆ ಸಡನ್ ಆಗಿ ಸಾಯಿಸ್ದ ಅನ್ಸುತ್ತೆ ಅಂತ ಅನ್ಕೊಂತಾರೆ. ಇದೇ ಸಮಯದಲ್ಲಿ ಹಮ್ಜಾನ ಕಿವಿ ಹತ್ರ ರಕ್ತ ಆಗಿರೋದು ಎಲಿನಾ ನೋಡ್ತಾಳೆ. ಮೊದ್ಲೇ ಎಲಿನಾ ಪಿಂದ ಮತ್ತೆ ಹಮ್ಜಾ ಇಬ್ರು ವಾಶ್ರೂಮ್ಗೆ ಹೋಗೋದನ್ನ ನೋಡಿದ್ಲು. ಈಗ ರಕ್ತ ಬೇರೆ ನೋಡಿ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ ಇವಳಿಗೂ ಅನಿಸ್ತಿದೆ. ಹಮ್ಜಾ ಆಲಂ ಬಾಯ್ಗೆ ಶೂಟ್ ಮಾಡಿದ ದುಃಖದಲ್ಲಿ ಇವನು ಮತ್ತೆ ಆಲಂ ಇಬ್ರು ಭೇಟಿ ಆಗ್ತಿದ್ದ. ವಾಶ್ಮಾಬಾ ಟೀ ಅಂಗಡಿಗೆ ಬಂದು 2 ಟೀನ ಆರ್ಡರ್ ಮಾಡಿದಾಗ ಫ್ಲಾಶ್ ಬ್ಯಾಕ್ ಅಲ್ಲಿ ಆಲಂ ವಾಶ್ರೂಮ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಪಿಂದ ಸಾವನ್ನಪ್ಪಿದ ನಂತರ ಹಮ್ಜಾಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಗಾಬರಿ ಆಗಿದ್ದಾಗ ಆಲಂ ಬಾಯ್ ವಾಶ್ರೂಮ್ಗೆ ಬರ್ತಾರೆ. ಇಲ್ಲೇನ್ ನಡೀತು ಅಂತ ಹಮ್ಜಾ ಹೇಳಿದಾಗ ಮೊದ್ಲು ನೀನು ಇಲ್ಲಿಂದ ಹೋಗು, ನಾನು ಎಲ್ಲ ನೋಡ್ಕೊಂತೀನಿ ಅಂತ ಕೆಳಗೆ ಬಿದ್ದಿದ್ದ ವಾಚ್ ಮತ್ತೆ ಕೋಟ್ ನ ಕೊಟ್ಟು ಕಳಿಸ್ತಾರೆ. ಹಮ್ಜಾ ಇಲ್ಲಿದ್ದ ಅನ್ನೋದು
ಗೊತ್ತೇ ಆಗ್ಬಾರ್ದು ಅಂತ. ಆಮೇಲೆ ಪಿಂದ ಅಷ್ಟು ಸ್ಟ್ರಾಂಗ್ ಆಗಿರೋನ ಜೊತೆ ಫೈಟ್ ಮಾಡಿರೋದಕ್ಕೆ ಪ್ರೂಫ್ ಬೇಕಲ್ಲ, ಅದಕ್ಕೆ ಗ್ಲಾಸ್ ಪೀಸ್ ಇಂದ ತಮ್ಮ ಮುಖವನ್ನ ಕುಯ್ಕೊಂತಾರೆ. ನೀನು ಈಗಾಗ್ಲೇ ತುಂಬಾನೇ ಆಳಕ್ಕೆ ಹೋಗಿದ್ಯಾ, ತುಂಬಾನೇ ವಿಷಯಗಳ ಬಗ್ಗೆ ಗೊತ್ತಿದೆ, ಹಾಗಾಗಿ ನೀನು ಬದುಕಿರೋದು ಮುಖ್ಯ. ನಾನು ನನ್ನ ಪಾಲಿನ ಯುದ್ಧ ಮಾಡಿ ಮುಗಿಸಿದೀನಿ, ನಿನ್ನ ಯುದ್ಧ ಇನ್ನೂ ಮುಗ್ದಿಲ್ಲ. ಬರೇಲಿಯಲ್ಲಿ ಪಿಕ್ ಪಾಕೆಟ್ ಮಾಡ್ತಿದ್ದ ನನಗೆ ದೇಶಕ್ಕೋಸ್ಕರ ಪ್ರಾಣ ಕೊಡೋ ಅವಕಾಶ ಸಿಕ್ಕಿದೆ. ಯಾರು ನನ್ನ ನೆನ್ಪಿಡ್ಕೊಳ್ಳೋದು ಬೇಡ, ನೀನ್ ಮಾತ್ರ ನನ್ನ ನೆನ್ಪಿಡ್ಕೋ ಸಾಕು, ನನಗೆ ಖುಷಿ ಆಗುತ್ತೆ ಅಂತ ಆಲಂಬಾಯ್ ಹೇಳಿ ಹಮ್ಜಾನ ಇಲ್ಲಿಂದ ಕಳಿಸ್ತಾರೆ. ಈಗ ನಮ್ಗೆ ಗೊತ್ತಾಗುತ್ತೆ ಹಮ್ಜಾ ಆಲಂಬಾಯ್ನ ಯಾಕೆ ಕೊಂದ ಅಂತ. ಆಲಂಬಾಯ್ನ ಪೊಲೀಸ್ ಅವರಾಗ್ಲಿ, ಆರ್ಮಿ ಅವರಾಗ್ಲಿ ಅಥವಾ ISI ಅವರಾಗ್ಲಿ ಜೀವಂತವಾಗಿ ಇಟ್ಕೊಂಡು ಟಾರ್ಚರ್ ಕೊಟ್ಟು ಇನ್ನಷ್ಟು ಸೀಕ್ರೆಟ್ಸ್ ನ ಬಾಯ್ ಬಿಡ್ಸೋಕೆ ನೋಡ್ತಿದ್ರು. ಹಿಂದಿನ ಮೂವಿಯಲ್ಲಿ ನೋಡಿದೀವಿ ಮೇಜರ್ ಇಕ್ಬಾಲ್ ಯಾವ ರೀತಿ ಇಂಡಿಯನ್ ಏಜೆಂಟ್ಸ್ ಗೆ ಟಾರ್ಚರ್ ಕೊಡ್ತಾನೆ ಅಂತ. ಆ ನರಕ ಅನ್ಭವಿಸಬಾರ್ದು ಅಂತಾನೆ ಆಲಂಬಾಯ್ಗೆ ಇವನು ತಕ್ಷಣ ಶೂಟ್ ಮಾಡಿದ್ದು. ಆಮೇಲೆ ಎಲ್ಲರನ್ನ ಬಿಟ್ಟು ರಿಜ್ವಾನ್ಗೆ ಯಾಕೆ ಆಲಂಬಾಯ್ ಮತ್ತೆ ಪಿಂದಾ ಇಬ್ಬರ ಡೆಡ್ ಬಾಡಿಯನ್ನ ಸುಟ್ ಹಾಕೋಕೆ ಹೇಳ್ದ ಅಂದ್ರೆ, ಪಾಕಿಸ್ತಾನವರು ಬಾಡಿ ತಗೊಂಡ್ ಹೋಗಿದ್ರೆ ಎಲ್ ಬಿಸಾಕ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಹಿಂದೂ ಧರ್ಮದ ಪ್ರಕಾರ ಬಾಡಿನ ಸುಟ್ ಹಾಕಿ ಅಂತ್ಯಕ್ರಿಯೆ ಮಾಡ್ಲಿ ಅನ್ನೋ ಉದ್ದೇಶದಿಂದ ರಿಜ್ವಾನ್ಗೆ ಹೇಳ್ತಾನೆ. ರಿಜ್ವಾನ್ ಕೂಡ ಇಂಡಿಯನ್ ಏಜೆಂಟ್ ಅಲ್ವಾ, ಹಮ್ಜಾ ಏನ್ ಹೇಳ್ದ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಮುಂಬೈ ಅಟ್ಯಾಕ್ ನ ನೋಡಿ ಬಂದಾಗ ಹಮ್ಜಾ ಚೆನ್ನಾಗಿ ಕುಡಿದಿದ್ದ. ಈಗ ಮತ್ತೆ ವಾಶ್ರೂಮ್ ಇಂದ ಹೊರಗೆ ಬಂದು ಇಷ್ಟೊಂದು ಕುಡಿಯೋಕೆ ಕಾರಣ ಆಲಂಬಾಯ್ ಸಾಯೋದಕ್ಕೆ ರೆಡಿ ಆಗಿದ್ರು. ಇವನಿಗೆ ಪಿಂದ ಸಾವನ್ನಪ್ಪಿರೋದಕ್ಕಿಂತ ಜಾಸ್ತಿ ಸ್ವಂತ ತಮ್ಮನ ತರ ಕೇರ್ ಮಾಡ್ತಿದ್ದ. ಆಲಂಬಾಯ್ನ ತನ್ನ ಕೈಯಾರೆ ಸಾಯಿಸ್ಬೇಕಲ್ಲ ಅಂತ ತುಂಬಾನೇ ದುಃಖ ಆಗಿರುತ್ತೆ. ಆಲಂಬಾಯ್ ಕೂಡ ತಮ್ಮ ಕಥೆಯನ್ನ ಪೂರ್ತಿ ಹೇಳ್ದೇನೆ ಹೊರಟೋದ್ರು. ಮತ್ತೆ ಯಾವತ್ತಾದ್ರೂ ಹೃದಯ ತುಂಬಿ ಬಂದಾಗ ನನ್ನ ಕತೆ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಉತ್ತರ ಪ್ರದೇಶನ ಬರೇಲಿಯಲ್ಲಿ ಪಿಕ್ ಪಾಕೆಟ್ ಮಾಡ್ತಿದ್ದ ಆಲಂಬಾಯ್ ಇಂಡಿಯನ್ ಅಂಡರ್ ಕವರ್ ಏಜೆಂಟ್ ಆಗಿ ಹೇಗ್ ಬಂದ್ರು, ಇವರ ಫ್ಯಾಮಿಲಿ ಕತೆ ಏನು ಅನ್ನೋದು ಕೊನೆಗೂ ಗೊತ್ತಾಗೋದೇ ಇಲ್ಲ. ಈಗ ಟೀ ಅಂಗಡಿಯಲ್ಲಿ ಕೂತಿರೋ ಹಮ್ಜಾ 2 ಟೀನ ತರಿಸ್ಕೊಂಡು ಆಲಂಬಾಯ್ನ ನೆನಪಲ್ಲಿ ಮುಂದೆ ಇಡ್ತಾನೆ. ಇನ್ನೊಂದು ಗ್ಲಾಸ್ ಟೀನ ಒಂದೇ ಸಲ ಪೂರ್ತಿ ಕುಡಿತಾನೆ. ಪಾರ್ಟ್ 1 ಅಲ್ಲೇ ನೋಡಿರೋ ಹಾಗೆ ಇಲ್ಲಿ ಮಾಡೋ ಟೀಯಲ್ಲಿ ಉಪ್ಪಿರುತ್ತೆ. ಮೊದಲು ಹಮ್ಜಾಗೆ ಕುಡಿಯೋಕಾಗದೆ ವಾಪಸ್ ಹೋಗ್ದಿದ್ದ, ಆದ್ರೆ ಈಗ ಮನ್ಸಲ್ಲಿ ಇರೋ ದುಃಖ ನಾಲಿಗೆ ಮೇಲಿರೋ ಟೇಸ್ಟ್ ಗಿಂತ ಜಾಸ್ತಿ ಇದೆ, ಹಾಗಾಗಿ ಉಪ್ಪಿದ್ರು ಏನು ಗೊತ್ತಾಗಲ್ಲ. ಇನ್ನೊಂದ್ ಕಡೆ ಹಮ್ಜಾನ ಮನೆಯಿಂದ ಈಗ ಹೊರಟಿರೋ SP ಅಸ್ಲಾಂ ASP ಒಮಾರ್ ಜೊತೆ ಮಾತಾಡ್ಬೇಕಾದ್ರೆ ಹಮ್ಜಾ ಸುಮ್ನೆ ಯಾರನ್ನೂ ಸಾಯಿಸಲ್ಲ. ಅದು ಆಲಂ ಜೊತೆಯಲ್ಲೇ ಜ್ಯೂಸ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿದ್ದವನು. ಇವತ್ತು ಹಿಂದೆ ಮುಂದೆ ನೋಡದೆ ಶೂಟ್ ಮಾಡಿದ್ದಾನೆ ಅಂದ್ರೆ ಏನಕ್ಕೆ ಗೊತ್ತಾಗ್ತಿಲ್ಲ ಅಂದಾಗ ಒಮಾರ್ ನನಗೆ ಮೊದ್ಲಿಂದನೂ ಹಮ್ಜಾ ಮೇಲೆ ಡೌಟ್ ಇದೆ ಅಂತಾನೆ. ಡೌಟ್ ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಆಲಂನ ಅಂಗಡಿಯಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಸರ್ಚ್ ಮಾಡೋಕೆ ಹೇಳ್ತಾರೆ ಅಸ್ಲಾಂ. ಇದನ್ನ ಕೇಳಿಸ್ಕೊಂಡ ಎಲಿನಾಗೂ ಹಮ್ಜಾ ಮೇಲಿದ್ದ ಡೌಟ್ ಇನ್ನೂ ಜಾಸ್ತಿ ಆಗಿದೆ. ತಕ್ಷಣ ಹೋಗಿ ಇವಳು ಹಮ್ಜಾನ ವಸ್ತುಗಳನ್ನ ಹುಡ್ಕೋಕೆ ಶುರು ಮಾಡ್ತಾಳೆ, ಏನಾದ್ರೂ ಸಿಗುತ್ತಾ ಅಂತ ನೋಡೋಕೆ. ಹಮ್ಜಾ ಆಲಂ ಕೊಟ್ಟಿದ್ದ ಡೈರಿಯನ್ನ ಮೇಲೆ ಇವಳ ಕೈಗೆ ಸಿಗ್ದಂಗೆ ಇಟ್ಟಿದ್ದ, ಆದ್ರೆ ಇವಳು ಏನೇನೋ ಸರ್ಕಸ್ ಮಾಡಿ ಮೇಲಿಟ್ಟಿದ್ದ ಬ್ಯಾಸ್ಕೆಟ್ ಎಲ್ಲ ಕೆಳಗೆ ಬೀಳಿಸ್ತಾಳೆ. ಡೈರಿ ಜೊತೆ ಇದ್ದ ಕೆಮಿಕಲ್ ಸೊಲ್ಯೂಷನ್ ಕೂಡ ಕೆಳಗೆ ಬಿದ್ದಾಗ ಹೊಡೆದೋಗಿ ಡೈರಿ ಎಲ್ಲ ಕೆಮಿಕಲ್ ಆಗಿದೆ. ಹಮ್ಜಾ ಇನ್ವಿಸಿಬಲ್ ಲಿಂಕ್ ಅಲ್ಲಿ ಡೈರಿಯಲ್ಲಿ ಬರ್ದಿರೋ ಹೆಸರು ಕಾಣಿಸೋಕೆ ಈ ಕೆಮಿಕಲ್ ನ ಪೇಪರ್ ಮೇಲೆ ಹಚ್ತಿದ್ದ. ಈಗ ಕೆಮಿಕಲ್ ಡೈರಿ ಮೇಲೆನೆ ಚೆಲ್ಲಿರೋದ್ರಿಂದ ಡೈರಿಯಲ್ಲಿ ಹಮ್ಜಾ ಬರ್ದಿರೋದೆಲ್ಲ ನೋಡ್ತಾಳೆ. ರೆಹಮಾನ್ ನ ಹೆಸರು, ಮೇಜರ್ ಇಕ್ಬಾಲ್ ನ ಹೆಸರು, ಜಾವೇದ್ ಕನಾನಿ ಎಲ್ಲರ ಹೆಸರು ಇದೆ. ಮತ್ತೆ ಹಮ್ಜಾ ಯಾರ್ಯಾರನ್ನ ಕೊಲ್ಬೇಕು ಅಂತ ಅನ್ಕೊಂಡಿದನೋ ಅವರೆಲ್ಲರ ಹೆಸರು ಈ ಡೈರಿಯಲ್ಲಿ ಇರೋದು ನೋಡಿ ಹಮ್ಜಾ ಒಬ್ಬ ಇಂಡಿಯನ್ ಏಜೆಂಟ್ ಅಂತ ಗೊತ್ತಾಗಿ ಇವಳಿಗೆ ತುಂಬಾನೇ ದುಃಖ ಆಗುತ್ತೆ. ಹಮ್ಜಾ ಮನೆಗೆ ಬಂದಾಗ ಇವನನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು, ನೀನು ಇಂಡಿಯನ್ ಏಜೆಂಟ್ ಅಲ್ವಾ, ನಮ್ಮ ದೇಶನ ನಾಶ ಮಾಡೋಕೆ ಬಂದಿದ್ಯಾ, ಜೊತೆಗೆ ನನ್ ಜೀವನಾನು ಹಾಳು ಮಾಡ್ದಲ್ಲ ಅಂತ ಅಳ್ತಾ ಇದ್ದಾಳೆ. ಇವಳ ಹತ್ರ ಡೈರಿ ಇಸ್ಕೊಂಡು ಹಮ್ಜಾ ಡೈರಿಯಲ್ಲಿ ತಾನು ಬರ್ದಿಡ್ಕೊಂಡಿರೋ ಎಲ್ಲರ ಹೆಸರನ್ನ ಹೇಳಿ ಅವ್ರು ಎಲ್ಲೆಲ್ಲಿ ಅಟ್ಯಾಕ್ ಮಾಡಿಸಿದರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಇವರಲ್ಲಿ ಯಾರಾದ್ರೂ ಒಬ್ರು ಇನ್ನೋಸೆಂಟ್ ಅಂತ ಹೇಳು ಸಾಕು ಅಂತಾನೆ. ಇದನ್ನ ಕೇಳಿ ಎಲಿನಾಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಮ್ಜಾ ಅರ್ಥ ಮಾಡಿಸ್ತಾನೆ, ಭಾರತ ಫೈಟ್ ಮಾಡ್ತಾ ಇರೋದು ಪಾಕಿಸ್ತಾನ ವಿರುದ್ಧ ಅಲ್ಲ, ಪಾಕಿಸ್ತಾನ ಒಳಗಿರೋ ಭಯೋತ್ಪಾದಕರ ವಿರುದ್ಧ. ಮುಂದೆನೂ ಹೀಗೆ ಆದ್ರೆ ಪಾಕಿಸ್ತಾನ ಇಂಡಿಯಾ ಏನಾದ್ರೂ ಮಾಡೋದಿರ್ಲಿ, ಪಾಕಿಸ್ತಾನ ಒಳಗಿರೋರೆ ಪಾಕಿಸ್ತಾನ ನಾಶ ಮಾಡ್ತಾರೆ. ಬಲೂಚಿಸ್ತಾನಲ್ಲಿ ಇರೋ 520 ಹಜಾರಾ ಕಮ್ಯುನಿಟಿಗೆ ಸೇರಿದವ್ರನ್ನ ಕಳೆದ 5 ವರ್ಷಗಳಲ್ಲೇ ಸಾಯಿಸಿದ್ದಾರೆ. ಪ್ರತಿ ವರ್ಷ 300ಕ್ಕಿಂತ ಹೆಚ್ಚು ಬಲೂಚ್ ಹುಡುಗರನ್ನ ವಿಚಾರಣೆಗೆ ಅಂತ ಎತ್ತಾಕೊಂಡ್ ಬಂದು ಕೊಲ್ತಾರೆ. ಮಕ್ಕಳ ಕುಡಿಯೋ ನೀರಲ್ಲಿ ವಿಷ ಹಾಕಿ 63 ಜನ ಮಕ್ಕಳು ಸಾವನ್ನಪ್ಪಿದ್ದಾರೆ. ಈ ಲಿಸ್ಟ್ ಅಲ್ಲಿ ಇರೋ ಎಲ್ಲರೂ ಭಾರತಕ್ಕೆ ಎಷ್ಟು ಅಪಾಯಕಾರಿನೋ ಅದಕ್ಕಿಂತ ಹೆಚ್ಚು ನಿನ್ನ ಈ ದೇಶಕ್ಕೆ ಅಪಾಯಕಾರಿ ಅಂತ ಹೇಳ್ತಾನೆ ಹಮ್ಜಾ. ಇದನ್ನ ಅರ್ಥ ಮಾಡ್ಕೊಂಡ ಎಲಿನಾ, ಆಯ್ತು ಏನ್ ಮಾಡ್ಬೇಕೋ ಆದಷ್ಟು ಬೇಗ ಮಾಡು, ಆಗ್ಲೇ SP ಅಸ್ಲಾಂಗೆ ನಿನ್ ಮೇಲೆ ಡೌಟ್ ಬಂದಿದೆ, ಒಂದನ್ನ ಮಾತ್ರ ನೆನ್ಪಿಡ್ಕೋ, ನನ್ ಮಗನಿಗೆ ಏನು ಆಗ್ಬಾರ್ದು ಅಂತಾಳೆ. ಮುಂದಿನ ದಿನ ಹಮ್ಜಾ ಸೀದಾ BUF ಕ್ಯಾಂಪ್ಗೆ ಹೋಗಿ ಶಿರಾನಿ ಅವರನ್ನ ಭೇಟಿಯಾಗಿ, SP ಅಸ್ಲಾಂ ಇಲ್ಲಿಗೆ ಸುಮ್ನಾಗಲ್ಲ, ಮೊದ್ಲು ರೆಹಮಾನ್ ಆಯ್ತು, ನಿಮ್ಮ ಮೊಮ್ಮಗ ಆಯ್ತು, ಈಗ ದುಬೈಯಿಂದ ಪಾಕಿಸ್ತಾನ್ಗೆ ಬರ್ತಿರೋ ಉಜೇರ್ನ ಕೊಲ್ಲೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಳೆ ನಾನು ಅದಾದ್ಮೇಲೆ ನಿಮ್ ಹತ್ರ ಕೂಡ ಬರ್ತಾರೆ, ಹಾಗಾಗಿ SP ಅಸ್ಲಾಂನ ನಾವೇ ಕೊಲ್ಬೇಕು, ಎಲ್ಲಿ ಯಾವಾಗ ಕೊಲ್ಬೇಕು ಅನ್ನೋದು ನಾನ್ ನೋಡ್ಕೊಂತೀನಿ, ಹೇಗೆ ಕೊಲ್ಬೇಕು ಅನ್ನೋದು ಮಾತ್ರ ನೀವ್ ನೋಡ್ಕೊಳ್ಳಿ ಅಂತ ಹೇಳಿ ಬರ್ತಾನೆ. ಶಿರಾನಿ ಅವರ ಜೊತೆ ಇರೋ ಮತ್ತೊಬ್ಬ ಹುಡುಗನೇ SP ಅಸ್ಲಾಂನ ಕೊಲ್ಲೋಕೆ ರೆಡಿ ಆಗಿದ್ದಾನೆ. ಅದೇ SP ಅಸ್ಲಾಂ ಮತ್ತೆ ASP ಒಮಾರ್ ಕಡೆ ಅವರಿಗೆ ಆಲಂ ಜ್ಯೂಸ್ ಸೆಂಟರ್ ಅಲ್ಲಿ ಏನು ಸಿಕ್ಕಿಲ್ಲ.
ಜೊತೆಗೆ ಹಮ್ಜಾ ಶಿರಾನಿನ ಮೀಟ್ ಮಾಡೋಕೆ ಹೋಗಿದ್ದ ಅಂತ ಇನ್ಫಾರ್ಮೇಶನ್ ಸಿಕ್ಕಿರೋದ್ರಿಂದ ಉಜೇರ್ ಜೊತೆಗೆ ಹಮ್ಜಾನ ಕೂಡ ಎತ್ತಾಕೊಂಡು ಹೋಗಿ ಬಾಯ್ ಬಿಡ್ಸೋಣ, ಬಿಡ್ಲಿಲ್ಲ ಅಂದ್ರೆ ಮೇಲೆ ಕಳ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಗ್ಲೇ ಹಮ್ಜಾ SP ಅಸ್ಲಾಂಗೆ ಫೋನ್ ಮಾಡಿ ಏರ್ಪೋರ್ಟ್ ಇಂದ ಉಜೇರ್ನ ಮೇನ್ ರೋಡ್ ಅಲ್ಲಿ ಕರ್ಕೊಂಡು ಹೋಗ್ಬೇಡಿ, ಅಲ್ಲಿ ಬಲೂಚಿಸ್ತಾನ್ ಅವರು ವೆಪನ್ಸ್ ಹಿಡ್ಕೊಂಡು ಕಾಯ್ತಾ ಇದ್ದಾರೆ, ಏರ್ಪೋರ್ಟ್ ಹಿಂದೆರೋ ರೋಡ್ ಇಂದ ಹೋಗಿ ಅಂತ ಹೇಳ್ತಾನೆ. ಆಯ್ತು ಅಂತ ಫೋನ್ ಇಟ್ಟ ಅಸ್ಲಾಂ ತಮ್ಮನ್ನ ಏರ್ಪೋರ್ಟ್ ನ ಹಿಂದೆರೋ ರೋಡಲ್ಲೇ ಮುಗಿಸೋ ಪ್ಲಾನ್ ಮಾಡ್ಕೊಂಡಿರ್ಬೇಕು ಅಂತ ಒಮಾರ್ನ ತಗ್ಲಾಕೋಕೆ ನೋಡ್ತಾರೆ. ನಾನು ಜೀವನದಲ್ಲಿ ತುಂಬಾನೇ ಮೆಡಲ್ಸ್ ನ ತಗೊಂಡಿದ್ದೀನಿ, ನೀನು ಉಜೇರ್ನ ಎತ್ತಾಕೊಂಡ್ ಬಂದು ಒಂದಾದ್ರೂ ಮೆಡಲ್ ತಗೋ, ನೀನೇ ಈ ಕೆಲಸವನ್ನ ಮಾಡ್ಬೇಕು, ಮತ್ತೆ ಏರ್ಪೋರ್ಟ್ ನ ಮುಂದೆ ಇರೋ ರೋಡ್ ಅಲ್ಲಿ ಬರ್ಬೇಡ, ಏರ್ಪೋರ್ಟ್ ನ ಹಿಂದಿನ ರೋಡ್ ಇಂದ ಕರ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಮತ್ತೆ ಅಸ್ಲಾಂ ಹಮ್ಜಾನ ಎತ್ತಾಕೊಂಡ್ ಬರೋಕೆ ಅವನ ಮನೆ ಹತ್ರ ಹೊರಡ್ತಾರೆ. ಆದರೆ ಇವರ ಲಿಯಾರಿ ಟಾಸ್ಕ್ ಫೋರ್ಸ್ ಅಲ್ಲಿ ಇರೋ ಒಬ್ಬ ಆಫೀಸರ್ಗೆ ಹಮ್ಜಾ ಕಡೆಯಿಂದ ಪೇಮೆಂಟ್ ಸಕ್ಸಸ್ಫುಲಿ ಟ್ರಾನ್ಸ್ಫರ್ ಆಗಿದೆ. ಹಾಗಾಗಿ ಹಮ್ಜಾಗೆ ಫೋನ್ ಮಾಡಿ ಅಸ್ಲಾಂ ನಿಮ್ಮನೆ ಕಡೆ ಬರ್ತಾ ಇದ್ದಾರೆ, ಒಮಾರ್ ಉಜೇರ್ ಕಡೆ ಹೋಗ್ತಿದ್ದಾರೆ ಅಂತ ಹೇಳ್ತಾನೆ. ಇದರಿಂದ ಶಿರಾನಿ ಕಡೆ ಹುಡುಗ SP ಅಸ್ಲಾಂ ನ ಹಿಂದೆ ಕಾರಲ್ಲಿ ಫಾಲೋ ಮಾಡ್ಕೊಂಡು ಹೊಡ್ತಾನೆ. ಕಾರಲ್ಲಿ ಇವನೊಬ್ನೇ ಇಲ್ಲ, ಒಬ್ರು ಪ್ಯಾಸೆಂಜರ್ ಕೂಡ ಇದ್ದಾರೆ, RDX ಅಂತ. ಇದೊಂದು ಸ್ಫೋಟಕ ಆಗಿದೆ ಸ್ನೇಹಿತರೆ. ತಮ್ಮ ಬುಲೆಟ್ ಪ್ರೂಫ್ ಕಾರಲ್ಲಿ ಹೋಗ್ತಾ ಇರೋ ಅಸ್ಲಾಂ ಡ್ರೈವರ್ಗೆ ಒಮಾರ್ ಪಾಪ ಒಳ್ಳೆ ವ್ಯಕ್ತಿ ಆಗಿದ್ದ, ಅವನು ಸತ್ತ ನಂತರ ದೊಡ್ಡ ಫ್ಲವರ್ ಬೊಕೆನ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಫ್ಲವರ್ ಬೊಕೆ ಇವ್ರಿಗೇನೆ ಬೇಕಾಗುತ್ತೆ. ಈಗ ಹಮ್ಜಾ ಫೋನ್ ಮಾಡಿ ಇವರ ಜೊತೆ ಕೊನೆ ಬಾರಿ ಮಾತಾಡ್ಬೇಕಾದ್ರೆ ಸರ್ವಿಸ್ ರೋಡ್ ಇಂದ ಬಂದ ಶಿರಾನಿ ಕಡೆ ಹುಡುಗ ಸೀದಾ ಇವರ ಕಾರ್ಗೆನೆ ಗುದ್ದುತ್ತಾನೆ. ಕಾರ್ ಬುಲೆಟ್ ಪ್ರೂಫ್ ಇತ್ತು, ಬಾಂಬ್ ಪ್ರೂಫ್ ಇರ್ಲಿಲ್ಲ. ಹಾಗಾಗಿ ಬ್ಲಾಸ್ಟ್ ಆಗಿ ಶಿರಾನಿ ಕಡೆ ಹುಡುಗನ ಜೊತೆಗೆ SP ಅಸ್ಲಾಂ ಕೂಡ ಸಾವನ್ನಪ್ತಾರೆ. ಹೈವೇಲಿ ಬ್ಲಾಸ್ಟ್ ಆಗೋದನ್ನ ಹಮ್ಜಾ ಮತ್ತೆ ಹಮ್ಜಾ ಜೊತೆ ಇರೋ ಜಮೀಲ್ ಇಬ್ರು ಮನೆ ಮೇಲೆ ನಿಂತ್ಕೊಂಡು ನೋಡ್ತಾರೆ. ಇವನ ಮನೆಗೇನೆ ಅಲ್ವಾ ಅಸ್ಲಾಂ ಬರ್ತಿದ್ದು, ಅದಕ್ಕೆ ಬ್ಲಾಸ್ಟ್ ಇಲ್ಲಿಂದಾನೆ ಕಾಣ್ತಾ ಇದೆ. ದುರಂದರ್ 1 ವಿಡಿಯೋ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ, ರಿಯಲ್ SP ಅಸ್ಲಾಂ ಕೂಡ ಇದೇ ರೀತಿ ಸಾವನ್ನಪ್ಪಿರೋದು ಅಂತ. ಆದ್ರೆ ಮೂವಿಯಲ್ಲಿ ತೋರಿಸಿರೋ ಹಾಗೆ BUF ನ ಶಿರಾನಿ ಕಡೆ ಹುಡುಗ ಬ್ಲಾಸ್ಟ್ ಮಾಡಿದ್ದಲ್ಲ, ಪಾಕಿಸ್ತಾನಿ ತಾಲಿಬಾನ್ ನ ಉಗ್ರಗಾಮಿಗಳು ಬ್ಲಾಸ್ಟ್ ಮಾಡಿದ್ದು. ಈ ಪಾಕಿಸ್ತಾನಿ ತಾಲಿಬಾನ್ ಅವರು ಪಾಕಿಸ್ತಾನ ಮಿಲಿಟರಿ ಮತ್ತೆ ಗವರ್ಮೆಂಟ್ ನ ಬೀಳಿಸಿ ಹೇಗೆ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ನ ಆಡಳಿತ ಇದೆಯೋ ಅದೇ ರೀತಿ ಪಾಕಿಸ್ತಾನಲ್ಲೂ ಮಾಡೋಕೆ ನೋಡ್ತಿದ್ದಾರೆ. ಹಾಗಾಗಿ SP ಅಸ್ಲಾಂ ಪಾಕಿಸ್ತಾನಿ ತಾಲಿಬಾನ್ ಕಡೆ ಅವ್ರನ್ನ ಕೊಲ್ತಿರ್ತಾರೆ, ಎತ್ತಾಕೊಂಡ್ ಹೋಗಿ ಚಿತ್ರಹಿಂಸೆ ಕೊಡ್ತಿರ್ತಾರೆ ಅಂತ ಇವರನ್ನ ಈ ರೀತಿ ಬ್ಲಾಸ್ಟ್ ಮಾಡಿ ಸಾಯಿಸ್ತಾರೆ. ಸೇಮ್ ಮೂವಿಯಲ್ಲಿ ಹಮ್ಜಾಗೆ ಹೇಗೆ ಲಿಯಾರಿ ಟಾಸ್ಕ್ ಫೋರ್ಸ್ ಅಲ್ಲಿ ಇರೋ ಒಬ್ಬ ಆಫೀಸರ್ ಅಸ್ಲಾಂ ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ರೋ ಅದೇ ರೀತಿ ರಿಯಲ್ ಆಗಿ ಪಾಕಿಸ್ತಾನಿ ತಾಲಿಬಾನ್ ಅವ್ರಿಗೆ ಒಬ್ಬ ಸೆಕ್ಯೂರಿಟಿ ಆಫೀಸರ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಸೊ ಕತೆ ಕಡೆ ವಾಪಸ್ ಬರೋಣ. SP ಅಸ್ಲಾಂ ನ ಅಂತ್ಯಕ್ರಿಯೆ ಸರ್ಕಾರಿ ಗೌರವದೊಂದಿಗೆ ನಡೆಯುತ್ತೆ. ಇಲ್ಲಿಗೆ ಹೊಸ ಕ್ಯಾರೆಕ್ಟರ್ ನ ಎಂಟ್ರಿ ಕೂಡ ಆಗುತ್ತೆ. ಶಂಷಾದ್ ಹಸನ್ ISI ನ ಡೈರೆಕ್ಟರ್ ಜನರಲ್. ಒಮಾರ್ ಸತ್ತಾಗ ಒಂದು ದೊಡ್ಡ ಫ್ಲವರ್ ಬೊಕೆನ ಕಳಿಸ್ಕೊಡು ಅಂತ ಅಸ್ಲಾಂ ಡ್ರೈವರ್ಗೆ ಹೇಳಿದ್ರು. ಆದ್ರೆ ಈಗ ಒಮಾರ್ ಒಂದೇ ಒಂದು ಗುಲಾಬಿ ಹೂವ ತಗೊಂಡ್ ಬಂದು ಶವಪೆಟ್ಟಿಗೆ ಮೇಲೆ ಇಡ್ತಾನೆ. ನೀನು ಇಷ್ಟಕ್ಕೆ ಲಾಯಕು ತಗೋ ಅನ್ನೋ ಹಾಗೆ. ನಂತರ ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತಮ್ಮ ಸಾಂಗ್ ಬರ್ತಾ ಇದೆ. ಥಿಯೇಟರ್ ಅಲ್ಲಿ ಮೊದಲನೇ ಬಾರಿ ಈ ಸೀನ್ ನ ನೋಡಿದಾಗ ನನಗೆ ನಗು ತಡೆಯೋಕಾಗ್ಲಿಲ್ಲ. ಅಂತ್ಯ ಸಂಸ್ಕಾರದಲ್ಲಿ ಐಟಮ್ ಸಾಂಗ್ ಹಾಕವ್ರಲ್ಲ ಅಂತ. ಈ ಸಾಂಗ್ ಸಂಜಯ್ ದತ್ ಅವರ ಠಾಣೆದಾರ್ ಮೂವಿದು ಸ್ನೇಹಿತರೆ. ಪಾರ್ಟ್ 1 ಅಲ್ಲಿ SP ಅಸ್ಲಾಂ ಅವರ ಎಂಟ್ರಿ ಸಾಂಗ್ ಅಲ್ಲೂ ಸಂಜಯ್ ದತ್ ಅವರ ಇನ್ಸಾಫ್ ಅಪ್ನೆ ಲಹೂಸೆ ಮೂವಿಯ ಹವಾ ಹವಾ ಸಾಂಗ್ ಬಂದಿತ್ತು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ SP ಅಸ್ಲಾಂ ನ ಎಂಟ್ರಿ ಮತ್ತೆ ಎಕ್ಸಿಟ್ ಎರಡು ಕೂಡ ಸಂಜಯ್ ದತ್ ಅವರ ಸಾಂಗ್ ಇಂದಾನೆ ಆಗುತ್ತೆ. ಜೊತೆಗೆ ರಿಯಲ್ SP ಅಸ್ಲಾಂ ಖಲ್ನಾಯಕ್ ಮೂವಿಯನ್ನ ನೋಡಿ ಸಂಜಯ್ ದತ್ ಅವರ ಫ್ಯಾನ್ ಆಗಿದ್ರಂತೆ. ಸೊ ನೆಕ್ಸ್ಟ್ ನಲ್ಲಿ ಕರಾಚಿ ಸೆಂಟ್ರಲ್ ಜೈಲಲ್ಲಿ ಇರೋ ಉಜೇರ್ ನ ತೋರಿಸ್ತಾರೆ. ಉಜೇರ್ ಮೇಲೆ 36 ಕೇಸ್ಗಳಿತ್ತು. ಎಲ್ಲದರಲ್ಲೂ ಇವನು ಅಪರಾಧಿ ಅಂತ ಪ್ರೂವ್ ಆಗಿ 12 ವರ್ಷ ಜೈಲು ಶಿಕ್ಷೆ ಕೊಟ್ಟಿದ್ದಾರೆ. ಅದಕ್ಕೆ ಹಮ್ಜಾ ಉಜೇರ್ನ ಭೇಟಿಯಾಗಿ ಏನ್ ತಲೆ ಕೆಡ್ಸ್ಕೋಬೇಡ, ಆದಷ್ಟು ಬೇಗ ನಿನ್ನ ಹೊರಗೆ ಕರ್ಕೊಂಡ್ ಬರ್ತೀನಿ, ಅಲ್ಲಿವರೆಗೂ ಮನೆನೇ ಜೈಲ್ಗೆ ಶಿಫ್ಟ್ ಮಾಡಿಸ್ತೀನಿ, AC TV ಸೋಫಾ ಎಲ್ಲ ಸಿಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಜೈಲರ್ಗೆ ಉಜೇರ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಬ್ಯಾಗ್ ತುಂಬಾ ದುಡ್ಡು ಕೊಟ್ಟು ಹೋಗ್ತಾನೆ. ನಂತರ ಹಮ್ಜಾ ದುಬೈಗೆ ಬಂದಾಗ ಏರ್ಪೋರ್ಟ್ ಅಲ್ಲಿ ಇರೋ ಟಿವಿಯಲ್ಲಿ ಇಂಡಿಯನ್ ಆರ್ಮಿ ಅವರು ಸೆಪ್ಟೆಂಬರ್ 28ನೇ ತಾರೀಕು POK ಅಲ್ಲಿ ಇರೋ ಟೆರರಿಸ್ಟ್ ಕ್ಯಾಂಪ್ ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನ ಶುರು ಮಾಡಿದರೆ. PM ಮೋದಿ ಆರ್ಮಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅಂತ ನಿಮ್ಗೆ ಗೊತ್ತೇ ಇದೆ. ಉರಿ ಅಟ್ಯಾಕ್ ಅಲ್ಲಿ ಸೈನಿಕರು ಸಾವನ್ನಪ್ಪಿದ್ರಲ್ಲ, ಅದಕ್ಕೆ. ಆದಿತ್ಯ ದರ್ ಅವರ ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಮೂವಿಯಲ್ಲಿ ಉರಿ ಅಟ್ಯಾಕ್ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಎರಡನ್ನು ಕೂಡ ತುಂಬಾನೇ ಡೀಟೇಲ್ ಆಗಿ ತೋರಿಸಿದ್ದಾರೆ. ಹಮ್ಜಾನ ಕರ್ಕೊಂಡು ಹೋಗೋಕೆ ಏರ್ಪೋರ್ಟ್ ಗೆ ಬಂದಿರೋ ಕಾರ್ ನ ನಂಬರ್ ಪ್ಲೇಟ್ ಮೇಲೆ 666 ನಂಬರ್ ಇದೆ, ಡೆವಿಲ್ ನ ನಂಬರ್. ಮೊದಲು ಹಮ್ಜಾ ಪಿಂದಾ ಮತ್ತೆ ಇನ್ನ ಇಬ್ರು ಡ್ರಗ್ಸ್ ನ ಕೊಂಡ್ಕೊಳ್ಳೋಕೆ ಬಂದಿದ್ದಾಗ ಏರ್ಪೋರ್ಟ್ ಗೆ ಅವರನ್ನ ಕರ್ಕೊಂಡ್ ಬರೋಕೆ ಹೋಗಿದ್ದಾಗ್ಲೂ ಇವನ ಕಾರ್ ನ ನಂಬರ್ ಪ್ಲೇಟ್ ಮೇಲೆ 666 ನಂಬರೇ ಇತ್ತು. ಹಮ್ಜಾ ತನ್ನ ಹೋಟೆಲ್ ರೂಮ್ ಗೆ ಬಂದು ಡೋರ್ ಓಪನ್ ಮಾಡೋ ಅಷ್ಟರಲ್ಲಿ ಡೋರ್ ಮೊದಲೇ ಓಪನ್ ಆಗಿದೆ ಅಂತ ಗೊತ್ತಾಗಿ ಗನ್ ತೆಕ್ಕೊಂಡು ಒಳಗೆ ಬಂದ್ರೆ ಇಲ್ಲಿ ಸುಶಾಂತ್ ಬನ್ಸಲ್ ಕೂತಿದ್ದಾರೆ. ಅಜಯ್ ಸಾನ್ಯಾಲ್ ಕೂಡ ಇಲ್ಲೇ ಇದ್ದಾರೆ. ಇವರೇ ಹಮ್ಜಾನ ಇಲ್ಲಿಗೆ ಕರ್ಸ್ಕೊಂಡಿರೋದು. ಅಜಯ್ ಸಾನ್ಯಾಲ್ಗೆ ಆಲಂ ಅವರ ವಿಷಯ ಗೊತ್ತಾಗಿದೆ, ಎಲಿನಾ ಮತ್ತೆ ಮಗ ಹೇಗಿದ್ದಾರೆ ಅಂತ ವಿಚಾರಿಸ್ತಾರೆ. ಆಮೇಲೆ ಮೇನ್ ಪಾಯಿಂಟ್ ಗೆ ಬರ್ತಾರೆ. ಇಂಡಿಯಾಲಿ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇದೆ. ಅಮೆರಿಕಾಲಿ ಜಾವೇದ್ ಕನಾನಿಯ ಸಹೋದರ ಅಲ್ತಾಫ್ ಕನಾನಿ ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಅಲ್ತಾಫ್ ಕನಾನಿ ಅಮೆರಿಕಾಲಿ ಅರೆಸ್ಟ್ ಆಗಿದ್ದು ನಿಜ ಸ್ನೇಹಿತರೆ.
ಸ್ನೇಹಿತರೆ. 2020ರಲ್ಲೇ ಜೈಲಿಂದ ಬಿಡುಗಡೆ ಆಗಿದೆ. ಆದ್ರೆ ಈಗ ಅಲ್ತಾಫ್ ಕತೆ ಏನು ಅಂತ ಇನ್ಫಾರ್ಮೇಶನ್ ಲೀಕ್ ಆಗೋಕೆ ಬಿಟ್ಟಿಲ್ಲ. ಉರಿ ಅಟ್ಯಾಕ್ ನ ನಂತರ ಸರ್ಕಾರದವರು ಆರ್ಮಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಭಯೋತ್ಪಾದಕರನ್ನ ನಾಶ ಮಾಡೋಕೆ ಯಾವ ನಿರ್ಧಾರ ಬೇಕಾದ್ರೂ ಇವರು ತಗೋಬಹುದು. ಆದ್ರೆ ಹಮ್ಜಾ ಹೇಳ್ತಿರೋದೇನಂದ್ರೆ ಆಗ್ಲೇ ಭಾರತಕ್ಕೆ 11,000 ಕೋಟಿ ನಕಲಿ ನೋಟ್ಸ್ ನ ಕಳ್ಸಾಗಿದೆ. ಮುಂದೆ ಇನ್ನ 60,000 ಕೋಟಿ ಕಳಿಸ್ತಾರೆ. ಉತ್ತರ ಪ್ರದೇಶದಲ್ಲಿ ಒಳ್ಳೆ ವ್ಯಕ್ತಿ ಸಿಎಂ ಆಗೋಕೆ ಬಿಡೋದೇ ಇಲ್ಲ. ಎಲೆಕ್ಷನ್ ಫಂಡಿಂಗ್ ಗೆ ಇಷ್ಟೊಂದು ಹಣ ಇದ್ರೆ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡೋರೆ ಗೆಲ್ತಾರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ತಡಿಬೇಕು ಅಂತಾನೆ ಹಮ್ಜಾನ ಇಲ್ಲಿಗೆ ಇವರು ಕರೆಸ್ಕೊಂಡಿರೋದು. ಅಜಯ್ ಸನ್ಯಾಲ್ ಹೇಳ್ತಾರೆ, ತುಂಬಾನೇ ವರ್ಷಗಳ ಹಿಂದೆ ಒಬ್ಬ ಹೇಳಿದ್ದ, ಪಕ್ಕದ ದೇಶದಲ್ಲೇ ನಾವು ಇರೋದು, ತಾಕತ್ತಿದ್ರೆ ಬಂದು ಏನ್ ಕಿತ್ಕೊಳ್ಳೋಕಾಗುತ್ತೋ ಕಿತ್ಕೊಳ್ಳಿ ಅಂತ. ಈಗ ಕಿತ್ಕೊಳ್ಳೋ ಸಮಯ ಬಂದಿದೆ. ಇನ್ಮೇಲೆ ನೀನು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಹೇಳಲ್ಲ ಅಂತ ಹಮ್ಜಾಗೆ ಫ್ರೀ ಹ್ಯಾಂಡ್ ಕೊಡ್ತಾರೆ. ಅಜಯ್ ಸನ್ಯಾಲ್ ಜಹೂರ್ ಮಿಸ್ತ್ರಿ ಬಗ್ಗೆ ಹೇಳಿದ್ದು ಸ್ನೇಹಿತರೆ. ಅದೇ ಫ್ಲೈಟ್ ಹೈಜಾಕ್ ಮಾಡಿದ್ದಾಗ ಅಜಯ್ ಸನ್ಯಾಲ್ಗೆ ಈ ಡೈಲಾಗ್ ಹೇಳಿದ್ನಲ್ಲ. ಮತ್ತೆ ಅಜಯ್ ಸನ್ಯಾಲ್ ಈ ಸೀನ್ ಅಲ್ಲಿ ಸ್ಮೋಕ್ ಮಾಡಿದ ನಂತರ ಸಿಗರೆಟ್ ಬಟ್ ನ ತಮ್ಮ ಜೇಬಲ್ಲಿ ಇಟ್ಕೊಂತಾರೆ. ಕಾರಣ ಪಾಕಿಸ್ತಾನ ಅವರಿಗೆ ಯಾವುದೇ ರೀತಿ ಫಾರೆನ್ಸಿಕ್ ಎವಿಡೆನ್ಸ್ ಸಿಗಬಾರ್ದು ಅಂತ. ಫಿಂಗರ್ ಪ್ರಿಂಟ್ ಆಗ್ಲಿ, ಸಲೈವಾ ಆಗ್ಲಿ, DNA ಸ್ಯಾಂಪಲ್ಸ್ ಏನು ಸಿಗಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ. ಅಂದ್ರೆ ಕ್ಯಾಶುಯಲ್ ಆಗಿ ಯಾವ್ದಾದ್ರು ವಿಷಯದ ಬಗ್ಗೆ ಅವರು ಮಾತಾಡೋಕೆ ಹೋದಾಗ್ಲೂ ಕೂಡ ಎಷ್ಟು ಅಲರ್ಟ್ ಆಗಿ ಇರ್ತಾರೆ ಅನ್ನೋದನ್ನ ಇದನ್ನ ನೋಡಿ ನಮ್ಗೆ ಗೊತ್ತಾಗುತ್ತೆ. ಇಂಡಿಯಾಗೆ ವಾಪಸ್ ಬಂದ ನಂತರ ಸುಶಾಂತ್ ಬನ್ಸಲ್ ಇನ್ವೆಸ್ಟಿಗೇಷನ್ ಮಾಡಿ ಹಮ್ಜಾ ಹೇಳ್ದಂಗೆ 60,000 ಕೋಟಿ ಹಣ ಕರಾಚಿಯಿಂದ ನೇಪಾಳ್ಗೆ ನವೆಂಬರ್ 15ನೇ ತಾರೀಕು ಬರ್ತಾ ಇದೆ. 16ನೇ ತಾರೀಕೆ ನೇಪಾಳಿಂದ ಇಂಡಿಯಾಗೆ ದುಡ್ಡನ್ನ ತರ್ತಾರೆ ಅಂತ ಅಜಯ್ ಸನ್ಯಾಲ್ಗೆ ಹೇಳಿದಾಗ ಇದೇ ಸರಿಯಾದ ಸಮಯ ಆಪರೇಷನ್ ಗ್ರೀನ್ ಲೀಫ್ ನ ಶುರು ಮಾಡೋಕೆ. ನಾನು PM ಮತ್ತೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡೋಕೆ ಹೋಗ್ತೀನಿ ಅಂತ ಹೊರಡ್ತಾರೆ. ಆಪರೇಷನ್ ಗ್ರೀನ್ ಲೀಫ್ ಅಂದ್ರೆ ಡಿಮಾನಿಟೈಸೇಷನ್. 500 ಮತ್ತೆ 1000 ರೂಪಾಯಿ ನೋಟ್ ನ ಬ್ಯಾನ್ ಮಾಡೋ ಸಮಯ ಬಂದಿದೆ. ನವೆಂಬರ್ 8, 2016 ಮೋದಿ ಡಿಮಾನಿಟೈಸೇಷನ್ ನ ಅನೌನ್ಸ್ ಮಾಡ್ತಾರೆ. ಭ್ರಷ್ಟಾಚಾರ, ಬ್ಲಾಕ್ ಮನಿ ಮತ್ತೆ ನಕಲಿ ನೋಟ್ ವಿರುದ್ಧ ಹೋರಾಡೋಕೆ ಇದನ್ನ ಮಾಡ್ತಿರೋದು ಅಂತ ಹೇಳಿ ತಕ್ಷಣ 500 ಮತ್ತೆ 1000 ರೂಪಾಯಿ ನೋಟ್ ನ ಬ್ಯಾನ್ ಮಾಡ್ತಾರೆ. ಇದರಿಂದ ಅತೀಫ್ ಅಹಮದ್ ಮೇಜರ್ ಇಕ್ಬಾಲ್ಗೆ ಫೋನ್ ಮಾಡಿ, ಈ ಚಾಯ್ವಾಲ ನಮ್ಮನ್ನ ಬದುಕೋಕೆ ಬಿಡಲ್ಲ, ಇವರನ್ನ ನಾವೇನು ಮಾಡೋಕ್ಕಾಗಲ್ಲ, ಹಾಗಾಗಿ ಏನು ಮಾಡದೆ ಸುಮ್ನಿರೋದೇ ಒಳ್ಳೇದು ಅಂತ ಅಂತಿದ್ರೆ, ದಾವೂದ್ ಇಬ್ರಾಹಿಂನ 60,000 ಕೋಟಿನ ಫ್ಯಾಕ್ಟರಿಯಲ್ಲಿ ಇಟ್ಕೊಂಡು ಕೂತಿರೋ ಜಾವೇದ್ ಖನಾನಿಗೆ ಎಲ್ಲಿಂದ ಹುಸುರು ತಗೊಳ್ಳಿ, ಎಲ್ಲಿಂದ ಬಿಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಫುಲ್ ಗಾಬರಿ ಆಗೋಗಿದ್ದಾನೆ. ಇವನು ಮೇಜರ್ ಇಕ್ಬಾಲ್ಗೆ ಫೋನ್ ಮಾಡಿ ಸಹಾಯ ಕೇಳಿದ್ರೆ ಫೋನ್ ಕಟ್ ಮಾಡ್ತಾನೆ. ಬೇರೆ ಯಾರಿಗೆ ಫೋನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಮ್ಜಾಗೆ ಕಾಲ್ ಮಾಡ್ತಾನೆ. ಹಮ್ಜಾ, ನಾನಿದ್ದೀನಿ ಬಂದೆ ಅಂತ ಸೀದಾ ಫ್ಯಾಕ್ಟರಿಗೆ ಬಂದಾಗ ಮೊದ್ಲು ಎಲ್ಲಾ ಹಣ ಇಲ್ಲೇ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂತಾನೆ. ಇಲ್ಲಿ ಕಾಲ್ಭಾಗನೂ ಇಲ್ಲ, ಮೇಲೆ ಇದೆ ಬಾ ಅಂತ ಕರ್ಕೊಂಡ್ ಬಂದಾಗ ಇಲ್ಲಿ ನೋಟಿನ ಪರ್ವತಗಳೇ ಇದೆ. ಹಮ್ಜಾ ಇದರಲ್ಲಿ ಒಂದು ನೋಟ್ನ ತೆಕ್ಕೊಂಡು ತನ್ನ ಹತ್ರ ಇಟ್ಕೊಂತಾನೆ. ಒಂದು ನೋಟ್ನ ಇನ್ವೆಸ್ಟಿಗೇಷನ್ಗೆ ಅಥವಾ ಹೇಗೆ ಪರ್ಫೆಕ್ಟ್ ಆಗಿ ನಕಲಿ ನೋಟ್ ಮಾಡಿದ್ದಾರೆ ಅಂತ ಸ್ಟಡಿ ಮಾಡೋಕೆ ಸಹಾಯ ಆದ್ರೆ ಮುಂದೆ ಈ ರೀತಿ ಬೇರೆಯವರು ಕೂಡ ನಕಲಿ ನೋಟ್ ನ ಮಾಡದೇ ಇರೋ ಹಾಗೆ ತಡಿಬಹುದು ಅನ್ನೋ ಉದ್ದೇಶದಿಂದ. ಇಂಡಿಯಾಲಿ ನಕಲಿ ನೋಟ್ ಯಾರ ಹತ್ರ ಇದೆಯೋ ಅವರೆಲ್ಲ ಇನ್ನೇನು ಬ್ಯಾಂಕ್ಗೆ ಹೋಗ್ತಾರ ಚೇಂಜ್ ಮಾಡಿಸ್ಕೊಂಡ್ ಬರೋಕೆ. ನ್ಯೂಸ್ ಅಲ್ಲೆಲ್ಲ ನೋಡಿದೀವಿ, ಎಷ್ಟೋ ಜನ ನೀರಿಗೆ ನೋಟ್ಸ್ ಹಾಕಿದ್ರು, ಸುಟ್ ಹಾಕಿದ್ರು, ಮತ್ತೆ ಯಾರ್ಯಾರು ಟೈಲ್ಸ್ ನ ಕೆಳಗೆ, ಗೋಡೆ ಒಳಗೆ, ಟಾಯ್ಲೆಟ್ ಕಮೋಡ್ ಒಳಗೆ ಎಲ್ಲ ಕಂತೆ ಕಂತೆ ಹಣ ಬಚ್ಚಿಟ್ಟಿದ್ರು. ಅದೆಲ್ಲ ಏನಕ್ಕೂ ಯೂಸ್ ಇಲ್ದಂಗ್ ಆಯ್ತು. ಜಾವೇದ್ ಖನಾನಿ ಏನ್ ಮಾಡೋದೀಗ, ನಾನಂತೂ ಆ ಇಂಡಿಯಾದವ್ರನ್ನ ಬಿಡಲ್ಲ ಅಂದಾಗ ಹಮ್ಜಾ ಇವನನ್ನ ಹಿಡ್ಕೊಂಡು ಬಿಲ್ಡಿಂಗ್ ನ ತುದಿಗೆ ಎಳ್ಕೊಂಡ್ ಬರ್ತಾನೆ. ಇಲ್ಲಿವರೆಗೂ ನೀವು ಮಾಡೋದೆಲ್ಲ ನೋಡ್ಕೊಂಡು ಸುಮ್ನೆ ಇದ್ದೆ, ಈಗ ವಾಪಸ್ ಕೊಡೋ ಸಮಯ ಬಂದಿದೆ ಅಂತ ಮೇಲಿಂದ ಕೆಳಗೆ ತಳ್ಳಿ ಸಾಯಿಸ್ಬಿಡ್ತಾನೆ. ಈ ಸೀನ್ ನ ನೋಡಿ ತುಂಬಾನೇ ಜನ ಬ್ಯಾಟ್ಮ್ಯಾನ್ ಮೂವೀಸ್ ಗೆ ಹೋಲಿಕೆ ಮಾಡ್ತಿದ್ದಾರೆ. ಯಾಕಂದ್ರೆ ಬ್ಯಾಟ್ಮ್ಯಾನ್ ಮೂವೀಸ್ ನ ಥೀಮ್ ಕೂಡ ಇದೇ ರೀತಿ ಅಲ್ವಾ, ಡಾರ್ಕ್ ಕೆಂಪು ಬಣ್ಣ ಜೊತೆಗೆ ಮಳೆ ಬೇರೆ. ಹೊಸದಾಗಿ 2022ರಲ್ಲಿ ದ ಬ್ಯಾಟ್ಮ್ಯಾನ್ ಮೂವಿ ಬಂದಿತ್ತಲ್ಲ, ಆ ಮೂವಿ ಅಂತೂ ಪೂರ್ತಿ ಇದೇ ರೀತಿ ಇರೋದು. ಅಷ್ಟೇ ಯಾಕೆ, ಈ ಒಂದು ಸೀನ್ ಅಲ್ಲಿ ಹಮ್ಜಾನ ವಾಯ್ಸ್ ಕೂಡ ಬ್ಯಾಟ್ಮ್ಯಾನ್ ನ ವಾಯ್ಸ್ ತರನೇ ಕೇಳಿಸುತ್ತೆ. ನಂತರ ಹಮ್ಜಾ ಇಡೀ ಫ್ಯಾಕ್ಟರಿನೇ ಸುಟ್ಟು ಹಾಕ್ತಾನೆ. ಮತ್ತೆ ದುರಂದರ್ 1 ವಿಡಿಯೋಲ್ಲೇ ಹೇಳಿದ್ದೆ ಸ್ನೇಹಿತರೆ, ಹೇಗೆ ರಿಯಲ್ ಜಾವೇದ್ ಖನಾನಿ ಸಾವನ್ನಪ್ಪಿದ್ದ ಅಂತ. ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲಿಂದ ಹಾರಿ ಸಾವನ್ನಪ್ತಾನೆ ಅಂತ ವರದಿ ಆಗಿದೆ. ಕೆಲವರು ಆತ್ಮಹತ್ಯೆ ಅಂದ್ರೆ, ಇನ್ನ ಕೆಲವರು ಕಾಲ್ಜರಿ ಬಿದ್ದಿರ್ಬೇಕು ಅಂದ್ರು. ಆದ್ರೆ ಎರಡೂ ಅಲ್ಲ, ಜಾವೇದ್ ಖನಾನಿಯ ನಕಲಿ ನೋಟ್ನ ದಂಧೆಯಿಂದ ಯಾರ್ಯಾರಿಗೆ ಲಾಭ ಆಗ್ತಿತ್ತೋ ಅವರೆಲ್ಲ ಡಿಮಾನಿಟೈಸೇಷನ್ ನ ನಂತರ ಜಾವೇದ್ ಖನಾನಿ ಹಿಂದೆ ಬಿದ್ದಿರ್ತಾರೆ. ಪಾಕಿಸ್ತಾನ ಅಂಡರ್ ವರ್ಲ್ಡ್ ಅಲ್ಲಿ ಇರೋರು ಯಾರೋ ಜಾವೇದ್ ಖನಾನಿನ ಮೇಲಿಂದ ತಳ್ಳಿ ಸಾಯಿಸಿರ್ಬೇಕು. ಯಾಕಂದ್ರೆ ಡಿಮಾನಿಟೈಸೇಷನ್ ಆದ್ಮೇಲೆ ಜಾವೇದ್ ಖನಾನಿ ಸಾವನ್ನಪ್ಪಿರ್ತಾನೆ. ಇನ್ನೊಂದ್ ಕಡೆ ಇಂಡಿಯಾಲಿ ಅಜಯ್ ಸನ್ಯಾಲ್ ಮತ್ತೆ ಸುಶಾಂತ್ ಬನ್ಸಲ್ ಇಬ್ರು ಉತ್ತರ ಪ್ರದೇಶನ DGP ಸಂಜಯ್ ಕುಮಾರ್ ಅವ್ರನ್ನ ಭೇಟಿಯಾಗಿ ಅತೀಫ್ ಅಹಮದ್ ಏನೆಲ್ಲ ಮಾಡ್ತಿದ್ದಾನೆ ಅಂತ ರಿಪೋರ್ಟ್ ಕೊಟ್ಟಾಗ ಅತೀಫ್ ಅಹಮದ್ ಮತ್ತೆ ಇವನ ತಮ್ಮ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಹಮ್ಜಾನ ಡೈರಿಯಲ್ಲಿ ಯಾರ್ಯಾರ ಹೆಸರಿತ್ತೋ ಅವರೆಲ್ಲರನ್ನ ಸಾಲಾಗಿ ಮೇಲೆ ಕಳಿಸೋ ಪ್ಲಾನ್ ಶುರು ಹಚ್ಕೊಂಡಿದ್ದಾನೆ. ಮೊದಲು ಶಜಿಯಾ ಬಾನು ಅನ್ನೋ ನರ್ಸ್ನ ಸಹಾಯದಿಂದ ಜಮ್ಮು ಕಾಶ್ಮೀರಲ್ಲಿ ಭಯೋತ್ಪಾದಕರಿಗೆ ಹಣದ ಸಹಾಯ ಮಾಡ್ತಿದ್ದ ಅಬ್ದುಲ್ ರೆಹಮಾನ್ ಮಕ್ಕಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋದ್ರಿಂದ ಇವನ IV ಡ್ರಿಪ್ಗೆ ಪೊಟ್ಯಾಷಿಯಂ ಕ್ಲೋರೈಡ್ ಇಂಜೆಕ್ಟ್ ಮಾಡಿಸ್ತಾನೆ.
ಇದರಿಂದ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾನೆ. ಶಜಿಯಾ ಬಾನು ಕ್ಯಾರೆಕ್ಟರ್ ಮಾಡಿರೋದು ಡೈರೆಕ್ಟರ್ ಆದಿತ್ಯ ದರ್ ಅವರ ಹೆಂಡತಿ ಯಾಮಿ ಗೌತಮ್ ಅವರು. 2025ರಲ್ಲಿ ಹಕ್ ಅನ್ನೋ ಮೂವಿ ರಿಲೀಸ್ ಆಗಿತ್ತು. ಈ ಮೂವಿಯಲ್ಲೂ ಶಜಿಯಾ ಬಾನು ಕ್ಯಾರೆಕ್ಟರ್ ನ ಯಾಮಿ ಗೌತಮ್ ಅವರೇ ಮಾಡಿದ್ದಾರೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರ್ನ ಕುಪ್ವಾರ ಅಲ್ಲಿ ಅಟ್ಯಾಕ್ ಮಾಡಿಸಿದ್ದ ಸೈಯದ್ ಖಲೀದ್ ರಾಜಾನ ಹಮ್ಜಾ ಕಡೆ ಅವರೇ ಕೊಲ್ತಾರೆ. ಅಂದ್ರೆ ಮೀಡಿಯಾ ಮತ್ತೆ ಜನರಿಗೆ ಇವರು ಅನ್ನೋನ್ ಗನ್ಮ್ಯಾನ್ ಗಳು. ದಾವೂದ್ ಇಬ್ರಾಹಿಂ ಜೊತೆ ಸೇರಿ ಇಂಡಿಯಾಗೆ ಡ್ರಗ್ಸ್ ಕಳ್ಸೋಕೆ ಸಹಾಯ ಮಾಡ್ತಿದ್ದ ಅಮರ್ಜಿತ್ ಸಿಂಗ್ ನ ಕೂಡ ಗನ್ಮ್ಯಾನ್ ಗಳು ಕೊಲ್ತಾರೆ. ಹೀಗೆ ಶುರು ಮಾಡಿದವರು ಇವತ್ತಿಗೂ ಅನ್ನೋನ್ ಮೆನ್ ಭಯೋತ್ಪಾದಕರನ್ನ ಕೊಲ್ತಾನೆ ಇದ್ದಾರೆ. ಪುಲ್ವಾಮಾ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಹಮ್ಜಾ ಬುರಾನ್ ನ ಕೂಡ ಅನ್ನೋನ್ ಮೆನ್ ಸಾಯಿಸಿದ್ದಾರೆ ಅಂತ ಈ ವಿಡಿಯೋ ಮಾಡಬೇಕಾದ್ರೆ ಗೊತ್ತಾಯ್ತು. 2023 ಜಮ್ಮು ಕಾಶ್ಮೀರ್ನ ರಜೌರಿ ಅಟ್ಯಾಕ್ ಮಾಡಿಸಿದ್ದ ಅಬು ಕಾಸಿಂ, ಅಫ್ಘಾನಿಸ್ತಾನ್ ಅಲ್ಲಿ ಇರೋ ಇಂಡಿಯನ್ ಎಂಬಸಿ ಮೇಲೆ ಅಟ್ಯಾಕ್ ಮಾಡಿಸಿದ್ದ ದಾವೂದ್ ಮಲಿಕ್ ಮತ್ತೆ 2006 ಮುಂಬೈ ಟ್ರೈನ್ ಬ್ಲಾಸ್ಟ್ ಅಲ್ಲಿ ಭಾಗಿಯಾಗಿದ್ದ ಇಕ್ಬಾಲ್ ಭಟ್ಕಲ್ ಎಲ್ಲರನ್ನ ಕೊಲ್ತಾರೆ. ಇನ್ನ 26/11 ಮುಂಬೈ ಅಟ್ಯಾಕ್ ಅಲ್ಲಿ ಇನ್ವಾಲ್ವ್ ಆಗಿದ್ದ ಬುಟೋವಿ ಟಿವಿಯಲ್ಲಿ ನ್ಯೂಸ್ ನೋಡಿ ಹೆದರ್ಕೊಂಡು ಹಮ್ಜಾಗೆ ಕಾಲ್ ಮಾಡಿದಾಗ ನೀವು ಜೈಲಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸೇಫ್ ಅಲ್ಲ ಅಂತ ಜೈಲ್ಗೆ ಕಳಿಸ್ತಾನೆ. ಜೈಲಲ್ಲಿ ಇವನೇ ಇನ್ಸುಲಿನ್ ಇಂಜೆಕ್ಷನ್ ನ ಜಾಸ್ತಿ ಡೋಸ್ ಅಲ್ಲಿ ಇಂಜೆಕ್ಟ್ ಮಾಡಿ ಬುಟೋವಿ ಸಾಯೋ ಹಾಗೆ ಮಾಡ್ತಾನೆ. ಇವರೆಲ್ಲರ ಸಾವಿನ ಸುದ್ದಿ ಅಜಯ್ ಸನ್ಯಾಲ್ಗೂ ಸಿಗ್ತಾ ಇದೆ. ಹಮ್ಜಾ ಏನು ಇಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ದಾನಲ್ಲ ಅಂತ ಇವರೇ ಶಾಕ್ ಆಗಿದ್ದಾರೆ. ಕೊನೆಯದಾಗಿ ಜಹೂರ್ ಮಿಸ್ತ್ರಿಯ ಫರ್ನಿಚರ್ ಅಂಗಡಿಗೆ ನುಗ್ತಾರೆ ಹಮ್ಜಾ ಮತ್ತೆ ರಿಜ್ವಾನ್. ಜಹೂರ್ ಮಿಸ್ತ್ರಿಗೆ ಹೊಡೆದು ಅಜಯ್ ಸನ್ಯಾಲ್ಗೆ ವಿಡಿಯೋ ಕಾಲ್ ಮಾಡಿ ಇವನ ಜೊತೆ ಮಾತಾಡಿಸ್ತಾರೆ. ಫ್ಲೈಟ್ ಹೈಜಾಕ್ ಮಾಡಿದಾಗ ಅಜಯ್ ಸನ್ಯಾಲ್ ಪ್ಯಾಸೆಂಜರ್ಸ್ಗೆ ಧೈರ್ಯ ತುಂಬೋಕೆ ಭಾರತ್ ಮಾತಾ ಕಿ ಅಂತ ಪದೇ ಪದೇ ಹೇಳಿದ್ರು. ಜೈ ಅಂತ ಒಬ್ರು ಪ್ಯಾಸೆಂಜರ್ಸ್ ಹೇಳಿರ್ಲಿಲ್ಲ. ಜಹೂರ್ ಮಿಸ್ತ್ರಿ ಗನ್ ಹಿಡ್ಕೊಂಡು ಹೆದರಿಸಿದ್ನಲ್ಲ ಅದಕ್ಕೆ. ಈಗ ಇವನ ಬಾಯಲ್ಲೇ ಭಾರತ್ ಮಾತಾ ಕಿ ಜೈ ಅಂತ ಹೇಳಿಸಿ ಹಮ್ಜಾ ಶೂಟ್ ಮಾಡಿ ಸಾಯಿಸ್ತಾನೆ. ಹಮ್ಜಾ ಮನೆಗೆ ವಾಪಸ್ ಬಂದಾಗ ಇಕ್ಬಾಲ್ ಫೋನ್ ಮಾಡಿ ಬಡೇಸಾ ಬರೋಕೆ ಹೇಳಿದರೆ ನಾಳೆ ಬಾ ಅಂತ ಹೇಳಿದ್ರಿಂದ ಹಮ್ಜಾ ಮೊದಲು ಆಲಂಬಾಯ್ ಕೊಟ್ಟಿದ್ದ ಉಂಗುರದಲ್ಲಿ ಇದ್ದ ಡಿಮಿಥೈಲ್ ಮರ್ಕ್ಯೂರಿನ ತೆಕ್ಕೊಂಡು ಇದರ ಒಂದು ಹನಿ ಬ್ಯಾಂಡೇಡ್ ಮೇಲೆ ಹಾಕೊಂತಾನೆ. ಮತ್ತೆ ಬ್ಯಾಂಡೇಡ್ ಇಂದ ಇವನ ಕೈಗೆ ವಿಷ ಸೇರ್ಕೊಂಡ್ರೆ ಕಷ್ಟ ಅಂತ ಸೇಫ್ಟಿಗೆ ಒಂದು ಪ್ಲಾಸ್ಟಿಕ್ ಲೇಯರ್ ನ ಕೂಡ ಅಂಟಿಸ್ಕೊಂಡಿದ್ದಾನೆ. ಈ ವಿಷದ ಬಗ್ಗೆ ಹಿಂದಿನ ವಿಡಿಯೋ ಅಲ್ಲೇ ಹೇಳಿರೋ ಹಾಗೆ ಚರ್ಮದಿಂದಾನೇ ದೇಹದ ಒಳಗೆ ಸೇರಿ ತನ್ನ ಕೆಲಸ ಶುರು ಮಾಡುತ್ತೆ. ಮೊದಲು ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಅನ್ನೋ ರೀತಿ ಇರುತ್ತೆ. ಆಮೇಲೆ ಕಿಡ್ನಿ, ಲಿವರ್, ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಸ್ಲೋ ಆಗಿ. ಮುಂದಿನ ದಿನ ದಾವೂದ್ ಇಬ್ರಾಹಿಂ ಹತ್ರ ಬಂದಾಗ ಇಲ್ಲೇ ಸಾಜಿದ್ ಮಿರ್, ಇಕ್ಬಾಲ್ ಎಲ್ಲರೂ ಇದ್ದಾರೆ. ಇವರೆಲ್ಲರೂ ಈಗಲೇ ಭಯೋತ್ಪಾದಕರೆಲ್ಲ ಸಾವನ್ನಪ್ಪಿರೋದಕ್ಕೆ ಊರ್ಕೊಂಡಿದ್ದಾರೆ. ಉರಿ ಜಾಸ್ತಿ ಮಾಡೋಕೆ ಟಿವಿಯಲ್ಲಿ ಬಾಬರಿ ಮಸೀದಿ ಮತ್ತೆ ರಾಮ್ ಜನ್ಮಭೂಮಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಬಾಬರಿ ಮಸೀದಿ ಇದ್ದ ಜಾಗವನ್ನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ದೇವಸ್ಥಾನವನ್ನ ನಿರ್ಮಿಸೋಕೆ ಆದೇಶ ಕೂಡ ಕೊಟ್ಟಿದೆ ಅನ್ನೋದನ್ನ ನ್ಯೂಸ್ ಅಲ್ಲಿ ನೋಡಿ ದಾವೂದ್ ಇಬ್ರಾಹಿಂ ಈ ಬಾರಿ 40ರಿಂದ 50 ಭಯೋತ್ಪಾದಕರನ್ನ ಕಳಿಸಿ ಅಟ್ಯಾಕ್ ಮಾಡ್ಸೋಕೆ ರೆಡಿ ಆಗಿದ್ದಾನೆ. ವೆಪನ್ ನ ವ್ಯವಸ್ಥೆ ಮಾಡೋಕೆ ಹಮ್ಜಾಗೆ ಹೇಳ್ತಾನೆ. ಇನ್ನ ಆತಿಫ್ ಅಹಮದ್ ನ ಸಹಾಯ ಕೂಡ ಬೇಕಂತೆ. ಅವನು ಜೈಲಲ್ಲಿ ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಅಂತ ಇಕ್ಬಾಲ್ ಹೇಳೋದು ನಿಜ ಅನ್ನೋದು ಪ್ರೂವ್ ಆಗುತ್ತೆ. ಜೈಲಲ್ಲಿ ಆತಿಫ್ ಅಹಮದ್ ಮತ್ತೆ ಅವನ ತಮ್ಮ ಇಬ್ರು ಆರಾಮಾಗಿ ಕುತ್ಕೊಂಡು ಬೇಕಾದನ್ನ ತರಿಸ್ಕೊಂಡು ತಿಂತಾ ಇದ್ದಾರೆ. ಇಕ್ಬಾಲ್ ಜೊತೆ ಫೋನ್ ಅಲ್ಲೂ ಮಾತಾಡ್ತಿದ್ದಾರೆ. ಮೆಡಿಕಲ್ ಟೆಸ್ಟ್ ಗೆ ಇವನನ್ನ ಕರ್ಕೊಂಡು ಹೋದಾಗ ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿ ಬೇಲ್ ತಗೊಂಡು ಹೊರಗೆ ಬರೋ ಪ್ಲಾನ್ ಇದೆ ಇವಂದು. ಸೊ ಎಲ್ಲರೂ ಬಡೆ ಸಾಬ್ನ ಹ್ಯಾಂಡ್ ಶೇಕ್ ಮಾಡಿ ಹೋಗ್ತಿದ್ರೆ ಇವನು ಕೆಮ್ಕೊಂಡು ಶೇಕ್ ಆಗ್ತಾ ಇದ್ದಾನೆ. ಹಮ್ಜಾ ಪ್ರೊಟೆಕ್ಷನ್ ಗೆ ಅಂತ ಪ್ಲಾಸ್ಟಿಕ್ ಲೇಯರ್ ನ ಅಂಟಿಸ್ಕೊಂಡಿದ್ನಲ್ಲ ಬ್ಯಾಂಡೇಡ್ ಮೇಲೆ, ಅದನ್ನ ತೆಗೆದು ದಾವೂದ್ ಇಬ್ರಾಹಿಂಗೆ ಹ್ಯಾಂಡ್ ಶೇಕ್ ಮಾಡೋ ಅಷ್ಟರಲ್ಲಿ ನರ್ಸ್ ಬಂದ್ಬಿಡ್ತಾರೆ. ಹಾಗಾಗಿ ಇವನನ್ನ ಕೊಲ್ಲೋ ಪ್ಲಾನ್ ಸದ್ಯಕ್ಕೆ ಫ್ಲಾಪ್ ಆಯ್ತು. ಅದಕ್ಕೆ ಹಮ್ಜಾ ದೊಡ್ಡ ಪ್ಲಾನ್ ಮಾಡಿದ್ದಾನೆ. BUF ನ ಶಿರಾನಿ ಜೊತೆ ಸೇರಿ. ಏನದು ಅಂತ ಮುಂದೆ ನೋಡ್ತೀವಿ. ಸದ್ಯಕ್ಕೆ ಹಮ್ಜಾ ಆಗ್ಲೇ ಕೆನಡಾದ ವ್ಯಾಂಕೂವರ್ಗೆ ಹೋಗೋಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಎಲಿನಾಗೆ ಕೊಡ್ತಾನೆ. ನಾಳೆ ಇವನು ವೆಪನ್ಸ್ ನ ಡೆಲಿವರ್ ಮಾಡೋಕೆ ಮುರಿದ್ಕೆ ಸಿಟಿಯಲ್ಲಿ ಇರೋ ಮದ್ರಾಸಾಗೆ ಹೋಗ್ಬೇಕು. ಅಲ್ಲೇ ಎಲ್ಲರನ್ನ ಕೊಲ್ಲೋ ಪ್ಲಾನ್ ಮಾಡಿರೋ ಹಮ್ಜಾ ನಾಳೆ ರಾತ್ರಿನೇ ಪಾಕಿಸ್ತಾನದಿಂದ ಎಸ್ಕೇಪ್ ಆಗೋ ಎಲ್ಲಾ ವ್ಯವಸ್ಥೆ ಮಾಡಿದ್ದಾನೆ. ಹಮ್ಜಾ ಇಂಡಿಯನ್ ಏಜೆಂಟ್ ಅಂತ ಕನ್ಫರ್ಮ್ ಆಗಿದ್ರು. ಸಾಕ್ಷಿನ ಹುಡುಕ್ತಾ ಇರೋ ASP ಒಮಾರ್ ಇವನ ಮೇಲೆ ಕಣ್ಣಿಟ್ಟಿದ್ದಾನೆ. ಹಮ್ಜಾ ಮನೆಯಿಂದ ಹೋಗ್ತಿದ್ದಂಗೆ ಇವತ್ ರಾತ್ರಿನೇ ಒಮಾರ್ ಮನೆಗೆ ನುಗ್ಗಿ ಹಮ್ಜಾನ ಮಗನನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೊನೆಗೂ ಎಲಿನ ಹಮ್ಜಾ ಇಂಡಿಯನ್ ಏಜೆಂಟ್ ಅಂತ ಸತ್ಯ ಒಪ್ಕೊಳ್ಳೋ ಹಾಗೆ ಮಾಡ್ತಾನೆ. ಮುರಿದ್ಕೆ ಸಿಟಿಯ ಮದ್ರಾಸಾ ಅಲ್ಲಿ ಟೆರರಿಸ್ಟ್ ಗಳನ್ನ ಆಗ್ಲೇ ರೆಡಿ ಮಾಡಿದ್ದಾರೆ. ರಾತ್ರಿ ಇಕ್ಬಾಲ್, ಸಾಜಿದ್ ಮಿರ್ ಮತ್ತೆ ಮುಂಬೈ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಅಲ್ಲಿ ಒಬ್ಬನಾದ ಆಜಮ್ ಚೀಮಾ 3 ಜನ ಟಿವಿಯಲ್ಲಿ ಆತಿಫ್ ಅಹಮದ್ ನ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ತಾ ಇರೋ ಲೈವ್ ನ್ಯೂಸ್ ನ ನೋಡ್ತಿದ್ದಾರೆ. ನ್ಯೂಸ್ ರಿಪೋರ್ಟರ್ಸ್ ಆತಿಫ್ ಅಹಮದ್ ಮತ್ತೆ ಅವನ ತಮ್ಮಂಗೆ ನೀವು ಅಂತ್ಯ ಸಂಸ್ಕಾರಕ್ಕೆ ಯಾಕೆ ಹೋಗ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವ ಅಂತ್ಯ ಸಂಸ್ಕಾರ ಅಂದ್ರೆ ಪೊಲೀಸ್ ಎನ್ಕೌಂಟರ್ ಅಲ್ಲಿ ಆತಿಫ್ ಅಹಮದ್ ನ 3ನೇ ಮಗ ಸಾವನ್ನಪ್ಪಿದ್ದಾನೆ. ಅವನ ಅಂತ್ಯ ಸಂಸ್ಕಾರಕ್ಕೆ ಹೋಗ್ಲಿಲ್ವಾ ಅಂತ ಕೇಳಬೇಕಾದ್ರೆ ಅಂತ್ಯ ಸಂಸ್ಕಾರಕ್ಕೆ ಏನು ಆತಿಫ್ ಅಹಮದ್ ನ ಮಗನ ಹತ್ರನೇ ಕಳ್ಸೋಕೆ 3 ಜನ ರಿಪೋರ್ಟರ್ಸ್ ನ ರೀತಿ ಬಂದಿದ್ದ ಹಂತಕರು ಆತಿಫ್ ಅಹಮದ್ ಮತ್ತೆ ಇವನ ತಮ್ಮ ಇಬ್ಬರಿಗೂ ಲೈವ್ ಅಲ್ಲಿ ಶೂಟ್ ಮಾಡಿ ಸಾಯಿಸ್ತಾರೆ. ಯಾಕೆ ಅಂದ್ರೆ ಪೊಲೀಸ್ ಅವ್ರಿಗೆ ಹಂತಕರು ಹೇಳಿರೋದು ಅಂಡರ್ ವರ್ಲ್ಡ್ ಅಲ್ಲಿ ಹೆಸರು ಮಾಡೋಕೆ ಸಾಯಿಸಿದ್ವಿ ಅಂತ. ರಿಯಲ್ ಆಗಿ ಅತೀಕ್ ಅಹಮದ್ಗೆ 5 ಜನ ಗಂಡು ಮಕ್ಕಳು, 2 ಜೈಲಲ್ಲಿ ಇದ್ದಾರೆ. ಒಬ್ಬ ಈಗ ಹೇಳ್ದಂಗೆ ಪೊಲೀಸ್ ಎನ್ಕೌಂಟರ್ ಅಲ್ಲಿ ಹೋಗಿದ್ದಾನೆ. ಇನ್ನ ಇಬ್ರಿಗೆ 18 ವರ್ಷ ಆಗಿರ್ಲಿಲ್ಲ ಅಂತ ಜುವಿನೈಲ್ ಹೋಮ್ ಅಲ್ಲಿ ಇಟ್ಟಿದ್ರು. ಈಗ ಅತೀಕ್ ಅಹಮದ್ ನ ರಿಲೇಟಿವ್ಸ್ ಗೆ ಒಪ್ಸಿದ್ದಾರೆ.
ಹೆಂಡತಿನೂ ಕ್ರಿಮಿನಲ್ಲೇ, ಸದ್ಯಕ್ಕೆ ತಲೆ ಮರೆಸ್ಕೊಂಡಿದ್ದಾರೆ, ಯಾರಾದ್ರೂ ಹಿಡ್ಕೊಟ್ರೆ 50,000 ಬಹುಮಾನ ಕೊಡ್ತಾರೆ ಪೊಲೀಸ್ ಅವರು. ಸೊ ಅತೀಫ್ ಅಹಮದ್ ಸಾಯೋದನ್ನ ಲೈವ್ ಅಲ್ಲಿ ನೋಡ್ತಿದ್ದ ಇಕ್ಬಾಲ್ ಶಾಕ್ ಅಲ್ಲಿ ಇದ್ದಾಗ್ಲೇ ಒಮಾರ್ ಫೋನ್ ಮಾಡಿ ನಿಮ್ ದೋಸ್ತ ಹಮ್ಜಾ ಇಂಡಿಯನ್ ಏಜೆಂಟ್ ಆಗಿದ್ದಾನೆ ಅಂತ ಮತ್ತೆ ಶಾಕ್ ಕೊಡ್ತಾನೆ. ಕೋಪದಲ್ಲಿ ಮನೆಗೆ ಬಂದಾಗ ಇವರಪ್ಪ ಜಹಾಂಗೀರ್ ಇದನ್ನಲ್ಲ ಶುರು ಹಚ್ಕೊಂತಾನೆ. ನಿನ್ ಕೈಯಲ್ಲಿ ಏನು ಆಗಲ್ಲ ಬಿಡು, ನೀನು ಅವ್ರದ್ದು ಏನು ಕಿತ್ಕೊಳಕ್ ಆಗಲ್ಲ. 1971 ಇಂಡಿಯಾ ಪಾಕಿಸ್ತಾನ್ ವಾರ್ನ ನಂತರ ಈ ದೇಶ ಕಟ್ಟೋಕೆ ನಾನು ಸಹಾಯ ಮಾಡಿದ್ದೆ. ಈಗ ಇಡೀ ದೇಶನೇ ಇಂಡಿಯಾ ಅವರ ಕೈಗೆ ಕೊಟ್ಟಿದ್ದೀರಾ. ನಾಳೆ ನಿಮ್ಮನ್ನೆಲ್ಲ ಬಾರ್ಡರ್ ಹತ್ರ ಎಳ್ಕೊಂಡ್ ಹೋಗಿ ಡ್ಯಾನ್ಸ್ ಮಾಡಿಸ್ತಾರೆ, ಅವ್ರ ಮುಂದೆ ಕುಣೀರಿ ಅಂತ ಹೇಳ್ತಾ ನಗಾಡ್ತಾ ಇದ್ದಾನೆ. ಕೆಲ್ಸದವನ್ ಬಂದು ಜಹಾಂಗೀರ್ನ ಕರ್ಕೊಂಡ್ ಹೋಗಿ ಬಾತ್ ಟಬ್ ಅಲ್ಲಿ ಸ್ನಾನಕ್ಕೆ ಮಲಗಿಸಿ ಹೋದಾಗ ಮೊದ್ಲೇ ಉರ್ಕೊಂಡ್ ಬಂದಿರೋ ಮೇಜರ್ ಇಕ್ಬಾಲ್ ಬಾತ್ ಟಬ್ ತುಂಬಾವರೆಗೂ ನೀರ್ ಬಿಡ್ತಾನೆ. ಕಳೆದ 50 ವರ್ಷಗಳಿಂದ ನಿನ್ನ ನಕಲಿ ವೀರ ಕಥೆಗಳನ್ನ ಕೇಳ್ತಾನೆ ಬಂದಿದ್ದೀನಿ. ನಮ್ಮಮ್ಮ ನಿನ್ನ ನಿಜವಾದ ಕತೆ ಯಾವತ್ತೋ ಹೇಳಿದ್ಲು ಅಂತ ಇವನ ನಾಲಿಗೆಯನ್ನ ಎಳ್ಕೊಂಡು ಇದೇ ನಾಲಿಗೆಯಿಂದ ನಮ್ಮಮ್ಮ, ನನ್ನ ಹೆಂಡತಿ ಮತ್ತೆ ನನ್ನ ಮಗಳ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡ್ತಿದ್ಯಾ ಅಲ್ವಾ ನೀನು? ಹೇಡಿ ತರ ಬಾಂಗ್ಲಾದೇಶದಿಂದ ಪಾಕಿಸ್ತಾನ್ ಆರ್ಮಿಗೆನೆ ಮೋಸ ಮಾಡಿ ಓಡ್ ಬಂದಿರೋದು ನನ್ಗೆ ಗೊತ್ತಿಲ್ಲ ಅನ್ಕೊಂಡ ಅಂತ ಹೇಳಿ ಇವನನ್ನ ನೀರಲ್ಲಿ ಮುಳುಗಿಸಿ ಸಾಯಿಸ್ಬಿಡ್ತಾನೆ ಇಕ್ಬಾಲ್. ಈಗ ನೋಡಿದ್ರೆ ಇವನ ಮನೆಯಲ್ಲಿ 2 ಮಕಾವ್ ಪಕ್ಷಿಗಳಿದ್ವಲ್ಲ, ಈಗ ಒಂದೇ ಒಂದಿದೆ. ಪಕ್ಷಿಗಳು ಇಕ್ಬಾಲ್ ಮತ್ತೆ ಜಹಾಂಗೀರ್ನ ಸೂಚಿಸುತ್ತೆ ಅಂತ ಹಿಂದಿನ ವಿಡಿಯೋ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ. ಜಹಾಂಗೀರ್ ತರ ಒಂದು ಪಕ್ಷಿ ಇಕ್ಬಾಲ್ ತರ ಸುಮ್ನೆ ಕುತ್ಕೊಂಡಿದ್ದ ಇನ್ನೊಂದು ಪಕ್ಷಿಗೆ ತೊಂದರೆ ಕೊಡ್ತಾನೆ ಇತ್ತು. ಅದೇ ಯೆಲ್ಲೋ ಕಲರ್ ಇದ್ದ ಪಕ್ಷಿ ಈಗ ಇಲ್ಲ, ರೆಡ್ ಕಲರ್ದು ಮಾತ್ರ ಇದೆ. ಮೇಜರ್ ಇಕ್ಬಾಲ್ ಸಾವನ್ನಪ್ಪಿರೋ ಜಹಾಂಗೀರ್ಗೆ ಹೇಗೆ ಮೊದಲು ತಾನು ಇಂಡಿಯನ್ ಏಜೆಂಟ್ ನ ತಲೆ ಕಟ್ ಮಾಡಿ ಪಾಕಿಸ್ತಾನ್ ಆರ್ಮಿ ಜನರಲ್ ಮುಷರಫ್ ನ ಟೇಬಲ್ ಮೇಲೆ ಇಟ್ಟಿದ್ನೋ ಅದೇ ರೀತಿ ಮತ್ತೆ ಇಂಡಿಯನ್ ನ ತಲೆ ಕಟ್ ಮಾಡಿ, ಅಂದ್ರೆ ಹಮ್ಜಾನ ತಲೆ ಕಟ್ ಮಾಡಿ ಮುರಿದ್ಕೆಯಲ್ಲಿ ನೇತ್ ಹಾಕ್ತೀನಿ ಅಂತ ಹೇಳಿ ತಲೆ ಬೋಳಿಸ್ಕೊಂಡು ಹೊರಡ್ತಾನೆ. ದುರಂದರ್ ಪಾರ್ಟ್ 1 ನ ವಿಡಿಯೋ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ, ಇಲಿಯಾಸ್ ಕಾಶ್ಮೀರಿಯಿಂದ ಇನ್ಸ್ಪೈರ್ ಆಗಿ ಇಕ್ಬಾಲ್ ಕ್ಯಾರೆಕ್ಟರ್ ನ ಮಾಡಿರೋದು. ರಿಯಲ್ ಆಗಿ ಇಲಿಯಾಸ್ ಕಾಶ್ಮೀರಿ 2000ನೇ ಇಸ್ವಿಯಲ್ಲಿ ಜಮ್ಮು ಕಾಶ್ಮೀರ್ನ ರಜೌರಿಯಲ್ಲಿ ಇದ್ದ ಸೈನಿಕರ ಮೇಲೆ ದಾಳಿ ಮಾಡ್ತಾನೆ, 25 ಜನ ಭಯೋತ್ಪಾದಕರ ಜೊತೆ ಸೇರಿ. ಆಗ ಗಾರ್ಡ್ ಡ್ಯೂಟಿಯಲ್ಲಿ ಇದ್ದ 24 ವರ್ಷ ವಯಸ್ಸಿನ ಸೋಲ್ಜರ್ ಬಾವ್ ಸಾಹೇಬ್ ಮಾರುತಿ ತಾಲೇಕರ್ನ ತಲೆ ಕಟ್ ಮಾಡಿ ಪಾಕಿಸ್ತಾನ್ಗೆ ತಗೊಂಡ್ ಹೋಗಿ ಅಲ್ಲಿನ ಅಧಿಕಾರಿಗಳಿಗೆ ಕೊಟ್ಟಿರ್ತಾನೆ. ಆ ಅಧಿಕಾರಿಗಳಲ್ಲಿ ಜನರಲ್ ಮುಷರಫ್ ಕೂಡ ಒಬ್ರು. ಅದೇ ರೀತಿ ಇಕ್ಬಾಲ್ ಕೂಡ ಮಾಡಿರೋದಾಗಿ ಹೇಳ್ತಿದ್ದಾನೆ. ಸೊ ಇಲ್ಲಿಂದ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋ ಅಲ್ಲಿ ನೋಡೋಣ ಸ್ನೇಹಿತರೆ. ಇನ್ನೇನು ಮೂವಿನ ಮುಗ್ದೋಗ್ತಾ ಇದೆ, ಇನ್ನೊಂದು ವಿಡಿಯೋ ಯಾಕೆ ಅಂತ ಬೈಕೋಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಕೂಡ 15ರಿಂದ 20 ನಿಮಿಷ ಇದೆ. 2 ವಿಡಿಯೋ ಮಾಡಿ ಈ ಮೂವಿನ ಪೂರ್ತಿ ಬ್ರೇಕ್ ಡೌನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸ್ನೇಹಿತರೆ. ಆದ್ರೆ ಮೊದಲನೇ ವಿಡಿಯೋನೇ 35 ನಿಮಿಷ ಇದೆ. ಈಗ ಇದು ಕೂಡ 45-50 ನಿಮಿಷ ವಿಡಿಯೋ ಆಗುತ್ತೆ ಅಂತ ಮತ್ತೆ ಡಿವೈಡ್ ಮಾಡಿದೀನಿ. ಕೊನೆ ಪಾರ್ಟ್ ನ ಒಂದು ದಿನದಲ್ಲೇ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ, ಅದನ್ನ ಮಾತ್ರ ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ಮೂವಿಯ ಕೊನೆಯಲ್ಲೇ ಜಾಸ್ತಿ ಹಿಡನ್ ಡೀಟೇಲ್ಸ್ ಮತ್ತೆ ಕನೆಕ್ಷನ್ಸ್ ಇರೋದು. ಉರಿದ ಸರ್ಜಿಕಲ್ ಸ್ಟ್ರೈಕ್ ಮೂವಿಯಲ್ಲಿ ಹೇಳಿರೋ ಹಾಗೆ ಆಪರೇಷನ್ ರಾತ್ ಆಫ್ ಗಾಡ್ ಗೆ ಇಲ್ಲಿ ರೆಫರೆನ್ಸ್ ಇದೆ ಸ್ನೇಹಿತರೆ. ಜೊತೆಗೆ ಜಸ್ಕಿರತ್ ವಾಪಸ್ ಇಂಡಿಯಾಗೆ ಬಂದಾಗ ಯಾಕೆ ತನ್ನ ಫ್ಯಾಮಿಲಿಯನ್ನ ಮೀಟ್ ಮಾಡಿಲ್ಲ ಅನ್ನೋದಕ್ಕೆ ಒಂದು ಥಿಯರಿ ನಿಮ್ಗೆ ಗೊತ್ತಿದೆ. ಇನ್ನೊಂದು ಥಿಯರಿಯನ್ನ ಕೂಡ ನಾನು ಹೇಳ್ತೀನಿ. ಕೊನೆಯಲ್ಲಿ ಹಮ್ಜಾನ ಟ್ರೈನಿಂಗ್ ಹೇಗಾಯ್ತು ಅಂತ ತೋರಿಸ್ತಾರಲ್ಲ, ಅದ್ರಲ್ಲೂ ಕೂಡ ಕೆಲವೊಂದು ಡೀಟೇಲ್ಸ್ ಇದೆ, ಎಲ್ಲವನ್ನ ಕೂಡ ಹೇಳ್ತೀನಿ. ಕೊನೆ ವಿಡಿಯೋನ ಕೂಡ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ.